ವಿಡಿಯೋ ನೋಡಿದ್ರಲ್ಲ, ಹೇಗೆ ಆ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಒಂದು ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಸಹ ಲೋಕಲ್ ಜನ ಎದೆಗುಂದದೆ ಆ ಪ್ರವಾಹದ ನೀರಲ್ಲೇ ಸ್ವಿಮ್ ಮಾಡ್ತಾ ಈಜಾಡ್ತಾ ಅದನ್ನೇ ತಮ್ಮ ಸೋರ್ಸ್ ಆಫ್ ಜಾಯ್ ಅಥವಾ ಎಂಜಾಯ್ಮೆಂಟ್ ಅಂದ್ಕೊಂಡ್ರು. ತಾವು ಸಹ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅದೇ ಥರ ಏನೇ ಚಾಲೆಂಜಸ್ ಬರಲಿ, ಏನೇ ಕಷ್ಟ ಬರಲಿ, ಅದನ್ನು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅನ್ಕೋಬೇಕು. ದೇವರು ನಿಮಗೆ ಚಾಲೆಂಜ್ ಮಾಡ್ತಾ ಇರೋಂತಹ ಒಂದು ಪರೀಕ್ಷೆ ಅನ್ಕೋಬೇಕು. ಬದಲಾಗಿ ನೀವು ಅದರಿಂದ ಎದೆಗುಂದಿ ಪ್ರಿಪ್ರೇಷನ್ ಸ್ಟಾಪ್ ಮಾಡಿದ್ರೆ ಯಾರಿಗೆ ನಷ್ಟ? ನಿಮಗೆ ನಷ್ಟ, ನಿಮ್ಮನ್ನು ನಂಬ್ಕೊಂಡು ಕೂತ್ಕೊಂಡಂಥ ತಂದೆ ತಾಯಿಗೆ ನಷ್ಟ. ಸೊ ಯಾವುದೇ ಕಾರಣಕ್ಕೂ ನೀವು ಚಾಲೆಂಜಸ್ ಬಂದಾಗ, ಕಷ್ಟ ಬಂದಾಗ ಎದೆಗುಂದಬಾರ್ದು. ಆಬ್ವಿಯಸ್ಲಿ ನೀವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದಾರಂದರೆ ಕಷ್ಟಗಳು ಬರ್ತವೆ, ಚಾಲೆಂಜಸ್ ಬರುತ್ತೆ. ಸುಮಾರು ಜನ ಹೇಳ್ತಾರೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಅವನು ದಿನಕ್ಕೆ ಅಷ್ಟು ಗಂಟೆ ಓದ್ತಾ ಇದ್ದ, ಅವನ ಕೈಯಲ್ಲೇ ಆಗಿಲ್ಲ, ನಿನ್ನ ಕೈಯಲ್ಲಿ ಏನಾಗುತ್ತೆ? ಈ ಥರ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ ಸ್ಟಾಪ್ ಆಗಬಾರ್ದು. ಬದಲಾಗಿ ಇನ್ನಷ್ಟು ಸ್ಪೀಡಾಗಿ ಹೋಗಬೇಕು, ಇನ್ನಷ್ಟು ಎಫಿಷಿಯೆಂಟಾಗಿ, ಸಮರ್ಪಕವಾಗಿ ಆಗಬೇಕು. ಜಾಕ್ ಮಾ ತಮಗೆಲ್ಲ ಗೊತ್ತು, ಚೈನಾದ ಅತಿ ದೊಡ್ಡ ಉದ್ಯಮಿ ಜಾಕ್ ಮಾ. ಅವ್ರು ಹೇಳ್ತಾರೆ, ಟುಡೇ ಇಸ್ ಡಿಫಿಕಲ್ಟ್, ಟುಮಾರೋ ಇಟ್ ಈಸ್ ಇವನ್ ಮೋರ್ ಡಿಫಿಕಲ್ಟ್, ಬಟ್ ಡೇ ಆಫ್ಟರ್ ಟುಮಾರೋ ಈಸ್ ವೆರಿ ಬ್ಯೂಟಿಫುಲ್. ಹವೆವರ್ ಮೋಸ್ಟ್ ಪೀಪಲ್ ಡೈ ಟುಮಾರೋ ಈವ್ನಿಂಗ್. ಅದರ ಅರ್ಥ, ಇವತ್ತು ಕಷ್ಟ ಬರುತ್ತೆ, ನಾಳೆ ಇನ್ನೂ ಕಷ್ಟ ಬರುತ್ತೆ, ಆದರೆ ನಾಡಿದ್ದು ಸಕ್ಸಸ್ ಸಿಗುತ್ತೆ. ಆದರೆ ಏನು ಮಾಡೋದು, ನಾಳೆ ಸಂಜೆನೇ ಸುಮಾರು ಜನ ನನ್ನ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಆ ರೀತಿ ನಿಮ್ಮ ಜೊತೆ ಆಗಬಾರ್ದು. ಇದನ್ನು ಯಾಕೆ ಹೇಳಿದೆ ಅಂದರೆ, ನಿನ್ನೆ ಒಬ್ಬ ವಿದ್ಯಾರ್ಥಿ ಧಾರವಾಡದಿಂದ ನನಗೆ ಫೋನ್ ಮಾಡಿದರು. ಅವರು ಬೀದರವರು, ಬಂದು ಧಾರವಾಡಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಕಳೆದ 6 ತಿಂಗಳಿಂದ ಒಂದು ರೂಮ್ ಬಾಡಿಗೆ ತೊಗೊಂಡು ಒಬ್ಬರೇ ರೂಮಲ್ಲಿ ಅಡುಗೆ ಮಾಡಿಕೊಂಡು ಓದ್ತಾ ಇದ್ದಾರೆ. ಒಂದು ಸ್ಟಡಿ ರೂಮ್ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಒಂದು ಕೋಚಿಂಗ್ ಕ್ಲಾಸಸ್ ಕೂಡ ಜಾಯ್ನ್ ಆಗಿದ್ದಾರೆ. ಬಟ್ 5-6 ತಿಂಗಳಾಯಿತು, ನೋಟಿಫಿಕೇಷನ್ ಬಂದಿಲ್ಲ. ಅವ್ರ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ. ಊರಿಂದ ರಿಲೇಟಿವ್ಸ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ನಿಮಗೆ ಆಗಲೇ 26 ಆಗಿದೆ, ಸೊ ಮುಂದೆ ಮದುವೆ ಯಾವಾಗ ಆಗ್ತೀಯಾ, ಮಕ್ಕಳು ಯಾವಾಗ ಆಗ್ತಾರೆ, ತಂದೆ ತಾಯಿನ ಯಾರು ನೋಡ್ಕೋತಾರೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ. ಸೊ ಈ ಥರ ನೆಗೆಟಿವ್ ಕಮೆಂಟ್ಸ್ ಬಂದ ಕಾರಣ ಅವರು ಪ್ರಿಪ್ರೇಷನ್ ಸ್ಟಾಪ್ ಮಾಡಿ ಹೋಗಬೇಕು ಅಂತ ಡಿಸೈಡ್ ಮಾಡಿದರು. ಸೊ ಅವ್ರಿಗಿಷ್ಟೇ ಹೇಳಿದೆ, 6-7 ತಿಂಗಳಾಯಿತು ಪ್ರಿಪ್ರೇಷನ್ ಶುರು ಮಾಡಿ, ಸೀರಿಯಸ್ ಆಗಿ ಓದಿದ್ದೀರಾ. ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ಸೊ ಇವಾಗ ನೀವು ಸ್ಟಾಪ್ ಮಾಡಿ ಹೋದರೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ವಾಪಸ್ ಬಂದು ಇದೇ ಪೇಸು, ಇದೇ ಮೂಮೆಂಟಮ್ ನೀವು ಗಳಿಸೋಕ್ಕಾಗುತ್ತಾ, ಇದೇ ಸ್ಪೀಡ್ ಗಳಿಸೋಕ್ಕಾಗುತ್ತಾ? ಬಂದು ಮತ್ತೆ ರೂಮ್ ಮಾಡಿಕೊಂಡು ಇಲ್ಲಿ ವೆದರು ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಿಮ್ಮ ಜೊತೆ ಇರುವಂತಹ ಇತರ ಸ್ಪರ್ಧಾರ್ಥಿಗಳು ಮುಂದೆ ಹೋಗ್ಬಿಡ್ತಾರೆ. ಸೊ 6-7 ತಿಂಗಳು ನೀವು ಪಟ್ಟಂತಹ ಕಷ್ಟ, ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತಲ್ಲ. ಸೊ ಹಾಗಾಗಿಯೇ ನಾಳೆ ನಾಡಿದ್ದು ಆಚೆ ನಾಡಿದ್ದು ಕಷ್ಟ ಇರುತ್ತೆ, ಬಟ್ ಸಕ್ಸಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆದ ಕಾರಣ ಡೋಂಟ್ ಗಿವ್ ಅಪ್. ಇಟ್ಸ್ ನಾಟ್ ಓವರ್ ಅಂಟಿಲ್ ಇಟ್ಸ್ ಆ್ಯಕ್ಚುಲಿ ಓವರ್. ಕತೆ ಇನ್ನೂ ಮುಗ್ದಿಲ್ಲ. ಸೊ ಹಾಗಾಗಿ ಎದೆಗುಂದಬಾರ್ದು, ಕಾನ್ಫಿಡೆಂಟಾಗಿ ನಿಮ್ಮ ಪ್ರಿಪ್ರೇಷನ್ ಚಾಲ್ತಿಯಲ್ಲಿ ಇರಬೇಕು. ಅಷ್ಟು ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಸ್ನೇಹಿತರೆ, ಮೈ ನೇಮ್ ಇಸ್ ರಾಜಶೇಖರ್. ಇವತ್ತು 27 ಜುಲೈ 2022 ಅಂದರೆ ಬುಧವಾರ. ನಮ್ಮ ಆ್ಯಸ್ ಯೂಶುವಲ್ ಸೋರ್ಸಸ್ ಆದಂತಹ ಪ್ರಜಾವಾಣಿ, ದ ಹಿಂದೂ ಹಾಗೂ PIBಯಿಂದ ಯಾವ್ಯಾವ ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿದೆ ಅಂತ 1 by 1 ನೋಡ್ಕೊಂಡು ಹೋಗೋಣ. ಇವತ್ತು ಹಲವಾರು ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿದೆ. ಒಂದು ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ, 5G ಸ್ಪೆಕ್ಟ್ರಮ್, ಈ ಥರ ಹಲವಾರು ಇಂಟ್ರೆಸ್ಟಿಂಗ್ ಆರ್ಟಿಕಲ್ಸ್ ಇದ್ದಾವೆ. ಸೊ ಪ್ರತಿ ಆರ್ಟಿಕಲ್ ಮಧ್ಯೆ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಉತ್ತರಗಳನ್ನ ಕೊಡಿ. ಜೊತೆಗೆ ನಾನು ಕ್ವೆಶ್ಚನ್ ನಂಬರ್ 1, 2, 3 ಅಂತ ಬಿಟ್ಟು ಸಹ ಮಧ್ಯೆ ಕೆಲವೊಂದು GK ಕ್ವೆಶನ್ಸ್ ಕೇಳ್ತೀನಿ, ಫ್ಯಾಕ್ಟ್ಸ್. ಅದಕ್ಕೂ ಸಹ ತಪ್ಪದೆ ಎಲ್ಲರೂ ಉತ್ತರ ಕೊಡಬೇಕು. ಸೊ ಲೆಟ್ಸ್ ಬಿಗಿನ್. ಬಟ್ ಬಿಫೋರ್ ದ್ಯಾಟ್, ನಿನ್ನೆ ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟವರು ರಾಜ್ಕುಮಾರ್, ಮಾಲಿಂಗ್ ರೈ, ಅರ್ಜುನ್, ರಾಯನ್ ಗೌಡ, ವಿದ್ಯಾ, ಭಾಗಮ್ಮ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಇದೇ ಥರ ಆನ್ಸರ್ ಮಾಡ್ತಾಯಿರಿ. ನಾನು ಕೇಳುವಂಥ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡ್ತಾಯಿರಿ, ಡೆಫಿನೆಟ್ಲಿ ಸಕ್ಸೀಡ್ ಆಗ್ತೀರಾ. ಸೊ ಲೆಟ್ಸ್ ಬಿಗಿನ್. ಸೊ ಅದಕ್ಕಿಂತ ಮುಂಚೆ ಯಾರು ಮೊದಲನೇ ಬಾರಿ ನಮ್ಮ ವೆಬ್ಸೈಟ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ತಮಗೊಂದು ಕಿವಿಮಾತು. ಇಷ್ಟು ಸರ್ವಿಸಸ್ ಇರುತ್ತೆ ನಮಗೆ. ನಮ್ಮದು ಡೈಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ವಿಡಿಯೋ ಕ್ಲಾಸಸ್ ಆನ್ ಯೂಟ್ಯೂಬ್, ವೀಕ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್, ಗೈಡೆನ್ಸ್ ಆನ್ ಯೂಟ್ಯೂಬ್ ಆ್ಯಂಡ್ ಟೆಲಿಗ್ರಾಮ್, ಜೊತೆಗೆ ಡೈಲಿ ಕ್ವಿಸ್. ಇದೆಲ್ಲ ಸರ್ವಿಸಸ್ ನಿಮ್ಗೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ KS ಗುರೂಜಿ ಅಫಿಷಿಯಲ್ ಅಂತ ಇದೆ, ಅಲ್ಲಿ ರೆಗ್ಯುಲರ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಜಾಯಿನ್ ದಿಸ್ ಚಾನಲ್. ಸೊ ಲೆಟ್ಸ್ ಬಿಗಿನ್. ಮೊದಲನೇ ಆರ್ಟಿಕಲು ಮಹದಾಯಿ ನದಿ ಯೋಜನೆ ಬಗ್ಗೆ ಇತ್ತು. ಇದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಿನ್ನೆ ಕ್ಲಾಸ್ನಲ್ಲಿ ಇದರ ಕುರಿತಂತೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮಹದಾಯಿ ನದಿ ಎಲ್ಲಿ ಉಗಮ ಆಗುತ್ತೆ, ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ಹೋಗುತ್ತೆ, ಕೊನೆಗೆ ಯಾವ ಸಮುದ್ರ ಸೇರುತ್ತೆ, ಅದರ ಉಪನದಿಗಳು ಯಾವ್ಯಾವು, ಸೊ ಕಾಂಟ್ರವರ್ಸಿ ಹೇಗಾಗಿದೆ, ಕಳಸಾ ಬಂಡೂರಿ ಯೋಜನೆ ಏನು, ಈ ಥರ ಹಲವಾರು ಮಾಹಿತಿಗಳನ್ನ ನಾನು ನಿನ್ನೆ ಕೊಟ್ಟಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಯಾರು ಆ ವಿಡಿಯೋನ ಇನ್ನೂ ನೋಡಿಲ್ಲ, ಬೇಗ ಹೋಗಿ ಈ ವಿಡಿಯೋ ಪಾಸ್ ಮಾಡಿ ಆ ಒಂದು ವಿಡಿಯೋನ ನೋಡ್ಕೊಂಬನ್ನಿ. ಫಸ್ಟ್ ಆರ್ಟಿಕಲ್ ಅದೇ ಇದೆ. ನಂತರ ಇವತ್ತೇನು ಕವರ್ ಮಾಡಿದ್ದೇನೆ ಅಂದರೆ ಕಾಂಟೆಕ್ಸ್ಟ್ ಇಷ್ಟೇ. ಬಸವರಾಜ ಬೊಮ್ಮಾಯಿ ಅವರು
ಈ ಯೋಜನೆಯ ಕುರಿತಾದಂತಹ ಮೊತ್ತ ಏನಿತ್ತು ಅದನ್ನು ಇಳಿಕೆ ಮಾಡಿ ರೆಡ್ಯೂಸ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್, ದಟ್ ಈಸ್ ಸೆಂಟ್ರಲ್ ವಾಟರ್ ಕಮಿಷನ್, ಕೇಂದ್ರ ಜಲ ಆಯೋಗ ಅವರಿಗೆ ಒಂದು ರಿಪೋರ್ಟ್ನ ಕಳಿಸಿದ್ದಾರೆ. ಸೊ ರಿಪೋರ್ಟ್ ಎಕ್ಸೆಪ್ಟ್ ಆದಮೇಲೆ ಇಲ್ಲಿ ಕಳಸಾ ಬಂಡೂರಿ ಯೋಜನೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಡ್ಯಾಮ್ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಸೊ ಕಳಸಾ ಬಂಡೂರಿ ಯೋಜನೆ ಅಂದರೆ ಏನು? ಸುತ್ತಮುತ್ತಲಿನ ಜಿಲ್ಲೆಗಳಾದಂತಹ ಬೆಳಗಾವಿ, ಧಾರವಾಡ ಮತ್ತು ಗದಗ ಇಲ್ಲಿನ ಜಿಲ್ಲೆಯ ರೈತರಿಗೆ ಮತ್ತು ಇಲ್ಲಿಯ ಜನತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಕೃಷಿಗೆ ಬೇಕಾದಂತಹ ನೀರಿನ ವ್ಯವಸ್ಥೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಸೊ ಹಾಗಾಗಿ ನೀವು ನಂಬಲಿಕ್ಕಿಲ್ಲ, ಒಂದು ಪಾಯಿಂಟ್ ಹೇಳ್ತೀನಿ. 2009ರಲ್ಲಿ ಈ ಯೋಜನೆ ಪ್ರಪೋಸ್ ಮಾಡಿದಾಗ ಸುಮಾರು 800 ಕೋಟಿಯಷ್ಟು, 860 ಕೋಟಿ ಟು ಬಿ ಪ್ರಿಸೈಸ್. ಸೊ 860 ಕೋಟಿಯಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳಿದರು. 10 ವರ್ಷ ಆದಮೇಲೆ 2020-21 ಅಷ್ಟೊತ್ತಿಗೆ ಈ ಯೋಜನೆಯ ಮೊತ್ತ 1600 ಕೋಟಿಗೂ ಹೆಚ್ಚಾಗಿದೆ. ಸೊ 1600 crores. ಸೊ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ನೀವು ಇದೇ ಥರ ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡೋಗಿ ಪೋಸ್ಟ್ಪೋನ್ ಮಾಡ್ಕೊಂಡೋದ್ರೆ ಈ ಯೋಜನೆ ಮುಗಿಯೋಷ್ಟೊತ್ತಿಗೆ, ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಸರಿಸುಮಾರು 3000ದಿಂದ 4000 ಕೋಟಿಯಷ್ಟು ಮೊತ್ತವನ್ನು ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಅರಿತ ಸರ್ಕಾರ ಮತ್ತೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅವರ ರೆಕಮೆಂಡೇಷನ್ಸ್ ಆಧಾರದ ಮೇಲೆ ಇದನ್ನು ರೆಡ್ಯೂಸ್ ಮಾಡಿ 2 ಚೇಂಜಸ್ನ ಮಾಡಿದೆ. ಮೊದಲನೇದಾಗಿ 1600 crores ಬೇಡ, ಅಷ್ಟೊಂದು ಸ್ಪೆಂಡ್ ಮಾಡಲ್ಲ, ಬದಲಾಗಿ ಒಂದು 500-600 ಕೋಟಿಲಿ ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 500-800 ಕೋಟಿವರೆಗೂ ಹೋಗ್ಬೋದು ಅದು ಒಂದು. ಎರಡನೇದು, ಕಾಲುವೆ ಬದಲಾಗಿ ಪೈಪನ್ನು ಬಳಸ್ತೀವಿ ಅಂತ ಹೇಳಿದ್ದಾರೆ. ಇದರ ಅವಶ್ಯಕತೆ ಏನಿತ್ತು? ಎಷ್ಟೋ ಜನ ಪರಿಸರವಾದಿಗಳು, ಎನ್ವೈರ್ಮೆಂಟಲಿಸ್ಟ್ ಅಪೋಸ್ ಮಾಡ್ತಾಯಿದ್ರು. ಸೊ ನೀವು ಈ ಥರ ಪಶ್ಚಿಮ ಘಟ್ಟ ಏನಿದೆ ಅಲ್ಲಿ ಈ ಯೋಜನೆ ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲಿ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿ ಸಂಕುಲನ, ಸೊ ಅವರಿಗೆಲ್ಲ ಅಫೆಕ್ಟ್ ಆಗುತ್ತೆ, ಆ ಪ್ರಾಣಿಗಳಿಗೆ ಅಫೆಕ್ಟ್ ಆಗುತ್ತೆ. ಸೊ ಎಷ್ಟೋ ಜಾಗ ನೀರಲ್ಲಿ ಮುಳುಗೋಗುತ್ತೆ. ಸೊ ಹಾಗಾಗಿ ಇದನ್ನು ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಸೊ ಅವರನ್ನು ಓಲೈಕೆ ಮಾಡೋದಕ್ಕೆ ಏನು ಮಾಡಿದ್ದಾರೆ, ನಾವು ಕಾಲುವೆ ಮಾಡಲ್ಲ, ಬದಲಾಗಿ ಪೈಪ್ನ ಅಂಡರ್ಗ್ರೌಂಡ್ ಪೈಪ್ ಹಾಕ್ತೀವಿ. ಸೊ ಹಾಗಾಗಿ ಅಲ್ಲಿಯ ಪ್ರಾಣಿ ಪಕ್ಷಿಗಳಿಗೂ ಸಹ ಏನೂ ಎಫೆಕ್ಟ್ ಆಗಲ್ಲ ಅಂತ ಒಂದು ಸಮಜಾಯಿಷಿ ನೀಡಿದ್ದಾರೆ. ಸೊ ಹಾಗಾಗಿ ಮಹದಾಯಿ ಯೋಜನೆ ಬಗ್ಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬ್ರೀಫಾಗಿ ನೋಡೋದಾದರೆ, ಮಹದಾಯಿ ನದಿ ಅನ್ನೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಉಗಮ ಆಗುತ್ತೆ, ಪಶ್ಚಿಮ ಘಟ್ಟ ವಲಯದಲ್ಲಿ. ಅಲ್ಲಿಂದ ಮುಂದೆ ಗೋವಾದಲ್ಲಿ ಮಾಂಡೋವಿ ನದಿಯಾಗಿ ಮರುನಾಮಕರಣಗೊಂಡು ಕೊನೆಗೆ ಅರಬ್ಬಿ ಸಮುದ್ರದಲ್ಲಿ ಹೋಗಿ ಜಾಯ್ನ್ ಆಗುತ್ತೆ. ಸೊ ಇದಕ್ಕೆ ಕಳಸಾ ಬಂಡೂರಿ 2 ಪ್ರಮುಖ ಉಪನದಿಗಳು. ಇದಲ್ಲದೇ ಇನ್ನೂ ಯಾವ್ಯಾವ ಉಪನದಿಗಳಿದ್ದಾವೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಕಳಸಾ ಎಲ್ಲಿ ಬರುತ್ತೆ, ಎಲ್ಲಿ ಉಗಮ ಆಗುತ್ತೆ, ಬಂಡೂರಿ ಎಲ್ಲಿ ಉಗಮ ಆಗುತ್ತೆ, ನೀವೇ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸ್ಬೇಕು. ಸೊ ಇಷ್ಟಾಗಿತ್ತು. ನೆಕ್ಸ್ಟು ಮೇಕೆದಾಟು ಯೋಜನೆ ಇದೆ. ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನೋಡೋಣ. ಮೇಕೆದಾಟು ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್ ಕಾವೇರಿ, ಕೃಷ್ಣ, ಪೆನ್ನಾರ್, ಯಾವುದೂ ಅಲ್ಲ. ಸೊ ಯಾವುದು ಸರಿ ಉತ್ತರ ಅನಿಸುತ್ತೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಏನು ಹೇಳ್ತಾರೆ, ಮೇಕೆದಾಟು ಯೋಜನೆ ಪ್ರಾಧಿಕಾರಕ್ಕೆ ಅಧಿಕಾರ. ಸೊ ಸೆಂಟ್ರಲ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದಕ್ಕೆ ಸಂಪೂರ್ಣ ಅಧಿಕಾರ ಇದೆ ಮೇಕೆದಾಟು ಕುರಿತು ಡಿಸಿಷನ್ ಅಥವಾ ತೀರ್ಮಾನ ಕೈಗೊಳ್ಳಲಿಕ್ಕೆ ಅಂತ ಸಾಲಿಸಿಟರ್ ಜನರಲ್ ಇವರು ಅಭಿಪ್ರಾಯಪಟ್ಟಿದ್ದಾರೆ, ಕರ್ನಾಟಕದ ಸಾಲಿಸಿಟರ್ ಜನರಲ್. ಹಾಗಾದರೆ ಏನಿದು ಮೇಕೆದಾಟು ಯೋಜನೆ? ಯಾವ ನದಿಯಲ್ಲಿ ಇದು ಬರುತ್ತೆ? ಸ್ನೇಹಿತರೆ, ಇದು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟುವಂಥ ಯೋಜನೆ ಆಗಿರುತ್ತೆ. ಸೊ ಕಾವೇರಿ ನದಿಯಲ್ಲಿ ಉಗಮ ಆಗುತ್ತೆ. ತಾವೆಲ್ಲ ಕೇಳಿರ್ಬೋದು ತಲಕಾವೇರಿ ಅನ್ನೋ ಒಂದು ಸ್ಥಳದಿಂದ ಉಗಮ ಆಗಿ ಪಶ್ಚಿಮ ಘಟ್ಟದಲ್ಲಿ ಕೊಡಗು, ಮಂಡ್ಯ, ಮೈಸೂರು ಈ ಮಾರ್ಗವಾಗಿ ಕೊನೆಗೆ ತಮಿಳುನಾಡು ಸೇರುತ್ತೆ. ತಮಿಳುನಾಡಿಂದ ಕೊನೆಗೆ ಬೇ ಆಫ್ ಬೆಂಗಾಲಲ್ಲಿ ಹೋಗಿ ಎಂಟಿ ಆಗುತ್ತೆ. ಸೊ ಇದಕ್ಕೆ ಹಲವಾರು ಉಪನದಿಗಳಿದ್ದಾವೆ. ಇಲ್ಲಿ ಮೊದಲನೇದಾಗಿ KRS, ಕೃಷ್ಣರಾಜಸಾಗರ, ಕಬಿನಿ ಈ ಥರ ಹಲವಾರು ಡ್ಯಾಮ್ಗಳನ್ನ ಸಹ ಕಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇನ್ನೇನು ಈ ಕಾವೇರಿ ನದಿ ತಮಿಳುನಾಡಿಗೆ ಸೇರೋ ಮುಂಚೆ ಮೇಕೆದಾಟು ಅನ್ನೊಂದು ರೀಜನ್ ಇದೆ. ಸೊ ಆ ರೀಜನಲ್ಲಿ ಇಷ್ಟು ಚಿಕ್ಕದಾದ ಒಂದು ನಾಲೆ ಥರ ಹರಿದೋಗುವಂಥ ಸ್ಥಳ ಅದು. ಸೊ ಇಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ 2012ರಲ್ಲಿ ಪ್ರಪೋಸಲ್ ಇತ್ತು. ಸೊ ಅಂದಿನಿಂದ ಶುರುವಾದ ಈ ಒಂದು ಹಗ್ಗ ಜಗಾಟ ಇವತ್ತಿಗೂ ಸಹ ಮುಗ್ದಿಲ್ಲ. ಕಾವೇರಿ ಇಶ್ಯೂ ಅಂದರೆ ಕರ್ನಾಟಕ, ತಮಿಳುನಾಡು ಲಾಕ್ಡೌನ್ ಆಗುತ್ತೆ, ಸೆಕ್ಷನ್ 144 ಇಂಪೋಸ್ ಮಾಡ್ತಾರೆ. ಅಷ್ಟು ಮನಸ್ಸಿಗೆ ಹತ್ತಿರ ಆದಂತಹ ಒಂದು ಇಶ್ಯೂ ಇದು, ಕನ್ನಡಿಗರಿಗೂ ಆಗಿರ್ಬೋದು, ತಮಿಳಿಗರಿಗೂ ಆಗಿರ್ಬೋದು. ಸೊ ಏನಾಯಿತು, ಮೇಕೆದಾಟು ಯೋಜನೆ. ಸೊ ಇದನ್ನು 2011-12ರಲ್ಲಿ ಪ್ರಪೋಸಲ್ಗೆ ತರಲಾಯಿತು. ಸೊ ಇದಕ್ಕಿಂತ ಮುಂಚೆ ಈ ಕಾವೇರಿ ನದಿ ಏನಿದೆಯಲ್ಲ ಇದು ಇವತ್ತಿಂದು ನಿನ್ನೆದಲ್ಲ, ಸರಿಸುಮಾರು 100-120 ವರ್ಷ ಇಷ್ಟು ಹಳೆಯದಾದಂಥ ಇಶ್ಯೂ ಇದು. 1892ರಲ್ಲೇ ಈ ಕಾವೇರಿ ನದಿ ಕುರಿತು ಕರ್ನಾಟಕ ಮತ್ತು ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ, ಅವಾಗ ಕರ್ನಾಟಕ ಸಹ ಇರಲಿಲ್ಲ, ಮೈಸೂರು ರಾಜ್ಯ ಇತ್ತು. ಸೊ ಮೈಸೂರು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಈ 2 ರೀಜನ್ಗಳ ಮಧ್ಯೆ ಒಂದು ವೈಮನಸ್ಸಿತ್ತು.
ಅದನ್ನು ಬಗೆಹರಿಸ್ಕೊಂಡು 1924ರಲ್ಲಿ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಲಾಗಿತ್ತು. ಯಾವತ್ತು ಸ್ವಾತಂತ್ರ್ಯ ಸಿಗೋ ಮುಂಚೆನೇ ಕರ್ನಾಟಕ ಪ್ರೆಸಿಡೆನ್ಸಿ ಅಂದರೆ ಮೈಸೂರು ಪ್ರೆಸಿಡೆನ್ಸಿ ಜೊತೆಗೆ ಮದ್ರಾಸ್ ಪ್ರೆಸಿಡೆನ್ಸಿ, ಅದ್ರ ಪ್ರಕಾರ ಸರಿಸುಮಾರು 50 ವರ್ಷಗಳ ಕಾಲ 50 ವರ್ಷ ಇಲ್ಲಿ ಯಾವುದೇ ಹೊಸ ಪ್ರಾಜೆಕ್ಟ್ ನಾವು ಬಿಲ್ಡ್ ಮಾಡಲ್ಲ, ಹೊಸ ಡ್ಯಾಮ್ ಬಿಲ್ಡ್ ಮಾಡಲ್ಲ ಅಂತ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರಕ್ಕೆ ಒಂದು ಪ್ರಾಮಿಸ್ ಮಾಡಿತ್ತು. ಆ ಒಂದು ಪ್ರಾಮಿಸ್ ಯಾವಾಗ ಎಂಡ್ ಆಯಿತು? 1974ರಲ್ಲಿ. 1974 ಆಗ್ತಾ ಇದ್ದಂಗೆ ಹಲವಾರು ಉಪನದಿಗಳಿಗೆ ಅಡ್ಡಲಾಗಿ ಕರ್ನಾಟಕ ಸರ್ಕಾರ ಡ್ಯಾಮ್ನ ನಿರ್ಮಿಸಿತು. ಸೊ ಆ ವಿಷಯನ ತೆಗೆದುಕೊಂಡು ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಅಪ್ರೋಚ್ ಮಾಡ್ತು, ಸುಪ್ರೀಂ ಕೋರ್ಟ್ಗೂ ಹೋಯಿತು. ಅದರ ಆಧಾರದ ಮೇಲೆ 1990ರಲ್ಲಿ ಒಂದು ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಥವಾ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಅಂತ CWDT ಅದನ್ನು ಸ್ಥಾಪನೆ ಮಾಡಿದ್ರು. ಅದ್ರ ಕೆಲಸ ಏನಾಗಿತ್ತು? ಏನು ಇಶ್ಯೂ ನಡೀತಾ ಇದೆ, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ತಮಿಳುನಾಡು ರಾಜ್ಯ ಕಿತ್ತಾಡ್ಕೊಳ್ತಾ ಇದ್ದಾವೆ, ಸೊ ಅದನ್ನು ಹೇಗೆ ಬಗೆಹರಿಸಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕಷವಾಗಿ ಡಿಸ್ಕಷನ್ ಮಾಡಿ ಒಂದು ವರ್ಡಿಕ್ಟ್ನ ಕೊಡುವಂತಹ ಕೆಲಸ CWDTಗೆ ಆಗಿತ್ತು. ಅದು ಕೊನೆಗೆ 2007ರಲ್ಲಿ ತನ್ನ ತೀರ್ಪನ್ನು ಕೊಡ್ತು. ಆ ತೀರ್ಪನ್ನು ಮತ್ತೆ ಕರ್ನಾಟಕ ಸರ್ಕಾರ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸೊ ಕೊನೆಗೆ ಹಂಗೋ ಹಿಂಗೋ ಆಗಿ 2018ರಲ್ಲಿ ವರ್ಡಿಕ್ಟ್ ಬಂತು. ಸೊ ಸರಿಸುಮಾರು 1892ರಲ್ಲಿ ಶುರುವಾದಂತಹ ಈ ಒಂದು ವೈಮನಸ್ಸು ಯಾವುದು ಕಾವೇರಿ ನದಿಯನ್ನು ತೆಗೆದುಕೊಂಡು ಆ ನೀರು ಹಂಚಿಕೆಯನ್ನು ತೆಗೆದುಕೊಂಡು ಇನ್ನೂ ಆದರೂ ಸಹ ಬೂದಿ ಮುಚ್ಚಿದ ಕೆಂಡದಂತಿದೆ, ಇನ್ನೂ ಸಹ ಕಂಪ್ಲೀಟಾಗಿ ಸಾಲ್ವ್ ಆಗಿಲ್ಲ. ಕರ್ನಾಟಕನೂ ಸ್ಯಾಟಿಸ್ಫೈಡ್ ಇಲ್ಲ, ಜೊತೆಗೆ ತಮಿಳುನಾಡು ಸಹ ಸ್ಯಾಟಿಸ್ಫೈಡ್ ಇಲ್ಲ. ತಮಿಳುನಾಡು ವಾದ ಇಷ್ಟೇ. ಇಲ್ಲಿ ನೀವು ನೋಡೋದಾದರೆ ಕೇಳ್ಬೋದು, ನದಿ ಕರ್ನಾಟಕದಲ್ಲಿ ಹುಟ್ಟುತ್ತಲ್ವ, ನಮ್ಮ ಇಷ್ಟ ನಾವು ಏನಾದರೂ ಮಾಡ್ಕೋಬೋದು, ಸಹಜವಾಗಿ ಈ ಥರ ಹೇಳ್ಬೋದು. ಬಟ್ ಸರ್ಕಾರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಒಂದು ನದಿ ಯಾವಾಗ 2 ಅಥವಾ 3 ರಾಜ್ಯದಲ್ಲಿ ಹಂಚಿಕೆ ಆಗುತ್ತೆ, ಸೊ ಆ ನದಿ ಎಲ್ಲೇ ಉಗಮ ಆಗಲಿ, ಆ ನದಿಗೆ ಸಂಬಂಧಿಸಿದಂತೆ ಏನೇ ಡ್ಯಾಮ್ ಕಟ್ಟೋದಾಗಿರ್ಬೋದು ಅಥವಾ ಹೊಸ ಪ್ರಾಜೆಕ್ಟ್ ಆಗಿರ್ಬೋದು, ಅದನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ಆ ಶುರು ಮಾಡುವಂಥ ರಾಜ್ಯ ಇತರ ರಾಜ್ಯಗಳನ್ನು ಸಹ ಸಂಪರ್ಕಿಸಬೇಕು, ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು, ಅವರು ಸಮ್ಮತಿ ಕೊಟ್ಟರೆ ಮಾತ್ರ ಅಂಥ ಪ್ರಾಜೆಕ್ಟ್ನ ಶುರು ಮಾಡಬೇಕು ಅಂತ ಹೇಳಿದೆ. ಸೊ ಹಾಗಾಗಿನೇ ಇಲ್ಲಿ ಕಾವೇರಿ ನದಿ ಕರ್ನಾಟಕದಲ್ಲೇ ಹುಟ್ಟಿದರೂ ಸಹ ಅದು ಅದರ ಒಂದು ಟ್ರೈಬ್ಯೂಟರೀಸ್ ಉಪನದಿಗಳು ಕೇರಳದಿಂದ ಬರುತ್ತೆ, ಜೊತೆಗೆ ತಮಿಳುನಾಡು ಹತ್ರ ಪಾಸ್ ಆಗುತ್ತೆ. ತಮಿಳುನಾಡು ಅಷ್ಟೇ ಅಲ್ಲದೆ ಪುದುಚೇರಿ ಅಂದರೆ ಪಾಂಡಿಚೇರಿ ಅಲ್ಲೂ ಸಹ ಇದರ ಉಪನದಿಗಳು ಅಥವಾ ಈ ನದಿ ಹೋಗಿ ಸೇರುತ್ತೆ. ಸೊ ಹಾಗಾಗಿ ಕಾವೇರಿ ನದಿ ಕುರಿತಂತೆ ಎಷ್ಟು ರಾಜ್ಯಗಳು ಇನ್ವಾಲ್ವ್ ಇದ್ದಾವೆ ಅಂತ ಕೇಳಿದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು ಜೊತೆಗೆ ಪುದುಚೇರಿ 3 ರಾಜ್ಯಗಳು ಮತ್ತು ಒಂದು ಯೂನಿಯನ್ ಟೆರಿಟರಿ, ಇಷ್ಟು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿ ಈ ಇಶ್ಯೂಯಲ್ಲಿ, ಈ ಕಾನ್ಫ್ಲಿಕ್ಟಲ್ಲಿ ಇನ್ವಾಲ್ವ್ ಇದ್ದಾವೆ. ಸೊ ಹಾಗಾಗಿ ಇನ್ನು ಮೇಕೆದಾಟು ಯೋಜನೆ, ಮೇಕೆದಾಟು ಅಂದರೆ ಎಲ್ಲಿ ಬರುತ್ತೆ? ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರ ಇರುವಂತಹ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಒಂದು ಜಾಗ ಇದು. ಸೊ ಕರೆಕ್ಟಾಗಿ ಯಾವ ಒಂದು ವಲಯ ಅರಣ್ಯ ವಲಯದಲ್ಲಿ ಏನು ಹೆಸರು ಅಂತ ನೀವು ಸರ್ಚ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಈ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಮೇಕೆದಾಟು ಅನ್ನೋ ಒಂದು ಚಿಕ್ಕ ಜಾಗ ಬರುತ್ತೆ. ಸೊ ಅಲ್ಲಿ ಈ ಥರ ನಾಲೆ ಏನು ನೋಡ್ತಾ ಇದ್ದೀರಲ್ಲ, ಚಿಕ್ಕ ನಾಲೆ ಥರ ಇದೆ, ಅಲ್ಲಿ ಕಾವೇರಿ ನದಿ ಹರಿದು ಮುಂದೆ ತಮಿಳುನಾಡು ಸೇರಿಕೊಳ್ಳುತ್ತೆ. ಸೊ ಇದಕ್ಕೆ ಮೇಕೆದಾಟು ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಮೇಕೆಗಳು ಬರ್ತಾ ಇದ್ವು, ಇಲ್ಲಿಂದ ಜಿಗಿದು ಹೋಗುವಷ್ಟು, ಅಂದರೆ ಒಂದು ಮೇಕೆ ಮಾತ್ರ ಜಿಗಿದು ಹೋಗುವಷ್ಟು ಅಥವಾ ಜಂಪ್ ಮಾಡಿ ಹೋಗುವಷ್ಟು ಜಾಗ ಇತ್ತು. ಹಾಗಾಗಿನೇ ಮೇಕೆ ದಾಟ್ತಾ ಇತ್ತು. ಮೇಕೆದಾಟು ಅಂಥೇಳಿ ಇವಾಗ ಮೇಕೆದಾಟು ಅಂತ ಸ್ಥಳ ಕರೆಸ್ಕೊಳ್ಳುತ್ತೆ. ಸೊ ನೀರಿನ ರಭಸಕ್ಕೆ ಇಲ್ಲಿ ಎಷ್ಟೋ ಕಲ್ಲುಗಳು ಕಿತ್ಕೊಂಡು ಹೋಗಿವೆ, ಅಲ್ಲಿಯ ಜನ ಮತ್ತು ಪೊಲೀಸರು ಹೇಳ್ತಾರೆ. ಸೊ ಹಾಗಾಗಿನೇ ಇದಕ್ಕೆ ಮೇಕೆದಾಟು ಅಂತ ಹೆಸರು ಬಂತು. ಇಲ್ಲಿ ಕರ್ನಾಟಕ ಏನು ಪ್ಲ್ಯಾನ್ ಮಾಡ್ತಾ ಇದೆ, ಇಲ್ಲಿ ಈ ಒಂದು ನಾಲೆ ಅಥವಾ ಈ ಒಂದು ಕಣಿವೆಗೆ ಅಡ್ಡಲಾಗಿ ಒಂದು ಚಿಕ್ಕ ಡ್ಯಾಮ್ನ ನಾವು ಕಟ್ತೀವಿ. ಸೊ ಇದರಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ಒಂದು ಪೂರೈಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರದ ವಾದ ಏನು? ಅವ್ರು ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಬಿಟ್ರೆ KRS ಡ್ಯಾಮ್ ಇದೆ, ಕಬಿನಿ ಡ್ಯಾಮ್ ಇದೆ, ಮತ್ತೆ ಇನ್ನೊಂದು ಡ್ಯಾಮ್ ಆದರೆ ನಮಗೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಇನಫ್ ವಾಟರ್, ಸಾಕಷ್ಟು ನೀರು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದ ವಾದವೇನು? ಇಲ್ಲ, ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ಎಷ್ಟು ಹೇಳಿದೆ, ಕೇಂದ್ರ ಸರ್ಕಾರ ಎಷ್ಟು ಹೇಳಿದೆ, ಅಥವಾ CWDT ಎಷ್ಟು ಹೇಳಿದೆ, ಅದ್ರ ಪ್ರಕಾರನೇ ನಿಮ್ಗೆ ನೀರು ಕೊಡ್ತೀವಿ ಇಲ್ಲಿ. ಯಾಕಂದರೆ ನಾವು ನೀರು ದುರ್ಬಳಕೆ ಮಾಡ್ತಾ ಇಲ್ಲ, ಎಕ್ಸೆಸ್ ಇರುವಂಥ ವಾಟರ್ ಮಾತ್ರ ಸುಮ್ಮನೆ ಹರಿದು ಮುಂದೆ ಹೋಗಿ ನಿಮ್ಮ ರಾಜ್ಯದ ಮುಖಾಂತರ ಸಮುದ್ರಕ್ಕೆ ಸೇರೋ ಬದಲು ಆ ವೇಸ್ಟ್ ಆಗುವಂಥ ನೀರನ್ನು ನಾವಿಲ್ಲಿ ತೆಗೆದುಕೊಂಡು ನಮ್ಮ ಬೆಂಗಳೂರಲ್ಲಿರುವಂಥ ಸಿಟಿಸನ್ಸ್ಗೆ, ಆ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಾದವನ್ನು ಯಾರೂ ತಮಿಳುನಾಡು ಸರ್ಕಾರ ಒಪ್ತಾ ಇಲ್ಲ. ಅವರ ಕ್ವಶನ್ ಇಷ್ಟೇ, 90 ಕಿಲೋಮೀಟರ್ ದೂರ ನೀವು ನೀರು ಹೆಂಗೆ ತಗೊಂಡು ಹೋಗ್ತೀರಾ?
ಸೊ ಈ ವಾದ ತಮಿಳ್ನಾಡ್ದಾಗಿದೆ. ಕರ್ನಾಟಕ ಹೆಂಗೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಸಹ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊ ಇದ್ರ ಜೊತೆಗೆ ಪರಿಸರವಾದಿಗಳು ಸಹ ಇದ್ದಾರೆ. ಇಲ್ಲಿ ಕಾವೇರಿ ಅರಣ್ಯ ವಲಯ ಇದೆ. ಸೊ ಇಲ್ಲೂ ಸಹ ಇಲ್ಲಿ ನೀವು ಡ್ಯಾಮ್ ಅಡ್ಲಾಗಿ ಕಟ್ಟಿದರೆ ಸುಮಾರು 400 ಹೆಕ್ಟೇರ್ಗೂ ಹೆಚ್ಚು ಜಾಗ ನೀರಿನಲ್ಲೇ ಸಬ್ಮರ್ಜ್ ಆಗುತ್ತೆ, ಮುಳುಗೋಗುತ್ತೆ. ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಎಫೆಕ್ಟ್ ಆಗುತ್ತೆ ಅಂತ ಅವ್ರ ವಾದ. ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ನಾವು ಆ ಥರ ಆಗದೇ ಇರೋ ಥರ ನೋಡ್ಕೋತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ನೋಡಬೇಕು. ಸೊ ನಾನು ಹೇಳಿದ್ನಲ್ಲ, 1892ರಲ್ಲಿ ಈ ಒಂದು ಇಶ್ಯೂ ಶುರುವಾಯಿತು. ನಂತರ 1924ರಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿದ್ರು. ನಂತರ 1974ರಲ್ಲಿ ಅಗ್ರಿಮೆಂಟ್ ಅವಧಿ ಮುಗಿಯಿತು. 1990ರಲ್ಲಿ CWDT ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅದು 2007ರಲ್ಲಿ ತನ್ನ ವರ್ಡಿಕ್ಟ್ ಕೊಡ್ತು. ಆ ವರ್ಡಿಕ್ಟ್ನ ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸೊ ಆ ಒಂದು ಘಟನೆನ ಇಶ್ಯೂನ ಕಂಪ್ಲೀಟಾಗಿ ಅನಲೈಸ್ ಮಾಡಿ ಸುಪ್ರೀಂ ಕೋರ್ಟ್ 2018ರಲ್ಲಿ ಈ ವರ್ಡಿಕ್ಟ್ ಕೊಡ್ತು. ಅದರ ಪ್ರಕಾರ ಕಾವೇರಿಯಿಂದ ಹೋಗುವಂಥ ನೀರಲ್ಲಿ 404 TMC ಅಷ್ಟು ನೀರು ತಮಿಳುನಾಡು ಸರ್ಕಾರಕ್ಕೆ ಅಥವಾ ತಮಿಳುನಾಡು ರಾಜ್ಯಕ್ಕೆ ಸೇರುತ್ತೆ. ಕರ್ನಾಟಕಕ್ಕೆ 285, ಕೇರಳಗೆ 30, ಪುದುಚೇರಿಗೆ 7 TMC ಅಷ್ಟು ನೀರು. ಸೊ ಇದು CWDT 2007ರಲ್ಲಿ ಏನು ಕೊಟ್ಟಿತ್ತು ಅದರ ಪ್ರಕಾರ ಪುದುಚೇರಿಗೆ 7 ಇತ್ತು, ಕೇರಳಗೆ 30 ಇತ್ತು, ಕರ್ನಾಟಕಕ್ಕೆ 278 ಇತ್ತು, ಕೇರಳಗೆ 419 ಇತ್ತು. ಇದನ್ನು ಸ್ವಲ್ಪ ಬದಲಾವಣೆ ಮಾಡಿ ಕೇರಳಗೆ ಸ್ವಲ್ಪ ರೆಡ್ಯೂಸ್ ಮಾಡಿದ್ರು, ಕರ್ನಾಟಕಕ್ಕೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಯಾರು ಸುಪ್ರೀಂ ಕೋರ್ಟ್. ಸೊ ಸದ್ಯಕ್ಕೆ ವಾಟರ್ ಡಿಸ್ಟ್ರಿಬ್ಯೂಷನ್ ಈ ಆಧಾರದ ಮೇಲೆ ನಡೆಯುತ್ತೆ. ಸೊ ಇದನ್ನು ಮುಂದುವರಿಸ್ಕೊಂಡು ಅದರ ಜೊತೆಗೇ ನಾವು ಒಂದು ಮೇಕೆದಾಟು ಯೋಜನೆ ಅಂತ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಪ್ರಪೋಸಲ್ ಅಥವಾ ಈ ಗೈಡ್ಲೈನ್ಸ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಕರ್ನಾಟಕ ಸರ್ಕಾರ ಪ್ರಾಮಿಸ್ ಮಾಡಿದೆ. ಸೊ ಹಾಗಾಗಿ ಮುಂದೆ ಏನಾಗುತ್ತೆ ನೋಡಬೇಕು. ಎರಡೂ ಪೀಸ್ಫುಲಿ ಕೂತ್ಕೊಂಡು ರಿಸಾಲ್ವ್ ಮಾಡಿ ಒಟ್ಟಿನಲ್ಲಿ ಶಾಂತ ರೀತಿಯಿಂದ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭ ಮುಂದೆ ಬರಲೇಬೇಕು. ಸೊ ಹಾಗಾದರೆ ಏನು ಕಲ್ತ್ವಿ? ಮೇಕೆದಾಟು ಎಲ್ಲಿ ಬರುತ್ತೆ, ಮೇಕೆದಾಟು ಯೋಜನೆ ಯಾವ ನದಿಗೆ ಅಡ್ಲಾಗಿ ಕಟ್ಟಲಾಗುತ್ತೆ, ಮೇಕೆದಾಟು ಡ್ಯಾಮ್, ಜೊತೆಗೆ ಕಾವೇರಿ ನದಿ ಉಗಮ ಎಲ್ಲಾಗುತ್ತೆ, ಎಷ್ಟು ರಾಜ್ಯಗಳಿಗೆ ಕಾವೇರಿ ನದಿ ಸಂಬಂಧಪಟ್ಟಿದೆ, ಕಾವೇರಿ ನದಿಯ ಉಪನದಿಗಳು, ಪ್ರಮುಖ ಉಪನದಿಗಳು ಯಾವ್ಯಾವು, ಜೊತೆಗೆ ಮೇಕೆದಾಟು ಯೋಜನೆ ಇದರಿಂದ ಯಾರಿಗೆ ಲಾಭ. ಸೊ ಇಷ್ಟು ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟು 5G ನೆಟ್ವರ್ಕ್ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಕ್ವೆಶನು, ವಿಚ್ ವೇವ್ಸ್ ಆರ್ ಯೂಸ್ಡ್ ಫಾರ್ 5G ನೆಟ್ವರ್ಕ್? ನಿಮ್ಮ ಆಪ್ಷನ್ಸ್: ಇನ್ಫ್ರಾರೆಡ್ ವೇವ್ಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್, ಅಲ್ಟ್ರಾ ವೈಲೆಟ್ ರೇಸ್. ತರಂಗ ಎಲ್ಲ ಕೇಳಿರ್ತೀರಾ, ಸ್ಪೆಕ್ಟ್ರಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಇಷ್ಟೊಂದು ವೇವ್ಸ್ ಬರುತ್ತೆ. ಇದರಲ್ಲಿ 5G ನೆಟ್ವರ್ಕ್ ಬಳಕೆ ಮಾಡುವಂಥ ವೇವ್ಸ್ ಯಾವುದು? ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ಸ್ ಎಲ್ಲರೂ ಬರೀಬೇಕು. ಕ್ವೆಶನ್ ನಂಬರ್ 2 ಇದು. ಹಾಗಾದರೆ ಏನಾಯಿತು ಇತ್ತೀಚೆಗೆ ಅಂದರೆ 26 ಜುಲೈ 5G ಹರಾಜಾಯಿತು. ಸೊ ಸುಮಾರು 1.45 ಲಕ್ಷ ಕೋಟಿಯಷ್ಟು ಬಿಡ್ ಆಗಿದೆ. ಇದರಲ್ಲಿ ಜಿಯೋ, ಅದಾನಿ ಸೇರಿದಂತೆ, ಏರ್ಟೆಲ್ ಸೇರಿದಂತೆ ಹಲವಾರು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿದ್ವು. ನನಗೆ ಬೇಕು ತನಗೆ ಬೇಕು ಅಂತ ಈಗಿಂದನೇ ಬಿಡ್ಡಿಂಗ್ ಮಾಡ್ತಾ ಇದ್ದಾವೆ ಈ ಹರಾಜು ಪ್ರಕ್ರಿಯೆಯಲ್ಲಿ. ಹಾಗಾದರೆ 5G ಅಂದರೆ ಏನು? 5G ಅಂದರೆ ಒಂದು ನೆಟ್ವರ್ಕ್ ಅಂತ ಎಲ್ರಿಗೂ ಗೊತ್ತು. 5G ಏನಕ್ಕಂತಾರೆ? 4Gಗಿಂತ ಅದು ಹೇಗೆ ಡಿಫ್ರೆಂಟ್ ಇದೆ? ನಾವೆಲ್ಲ ಯೂಸ್ ಮಾಡೋಂಥ ಮೊಬೈಲಲ್ಲಿ ಇವಾಗ 4G ಮ್ಯಾಕ್ಸಿಮಮ್ ಇರೋದು. ಅದಕ್ಕಿಂತ ಮುಂಚೆ 2012ವರೆಗೂ ನಾವು 3G ಯೂಸ್ ಮಾಡ್ತಾಯಿದ್ವಿ. ಸೊ ಅದಕ್ಕಿಂತ ಮುಂಚೆ 2G ಇತ್ತು, ಅದಕ್ಕಿಂತ ಮುಂಚೆ 1G ಇತ್ತು. ಸೊ ಏನಿದೆ ಡಿಫ್ರೆನ್ಸು 1G, 2G, 3G, 4G, 5G ಅಂತ? ಸ್ನೇಹಿತರೆ, ಅದನ್ನು ಹೇಳೋ ಮುಂಚೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅದರ ಬಗ್ಗೆ ತಮಗೆಲ್ಲ ಗೊತ್ತಿರಬೇಕು. ಸೊ ನಾನು ಇವಾಗ ಕುತ್ಕೊಂಡು ಮಾತಾಡ್ತೀನಿ ಅಂದರೆ ನನಗೆ ಕಣ್ಣಿಗೆ ಕಾಣಿಸ್ದಂಗೆ ನನ್ನ ಸುತ್ತಮುತ್ತ ಹಲವಾರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಂಚರಿಸ್ತಾ ಇದ್ದಾವೆ. ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ವಿಸಿಬಲ್ ಲೈಟ್, ಈ ಥರ ಹಲವಾರು ವೇವ್ಸ್ ನನ್ನ ಸುತ್ತಮುತ್ತನೇ ಸಂಚರಿಸ್ತಾ ಇದ್ದಾವೆ, ನನ್ನ ಕಣ್ಣಿಗೆ ಕಾಣಲ್ಲ. ಸೊ ಈ ಎಲ್ಲ ವೇವ್ಸ್ಗಳನ್ನು, ಈ ಎಲ್ಲ ತರಂಗಗಳನ್ನು ನಾವು ಒಟ್ಟಾಗಿ ಕನ್ಸಿಡರ್ ಮಾಡಿದಾಗ ಆ ಒಂದು ಸ್ಪೆಕ್ಟ್ರಮ್, ಆ ಒಂದು ಬ್ಯಾಂಡ್ ಅಂತ ಏನು ಬರುತ್ತೆ ಅದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಕ್ಕಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಚಾರ್ಜ್ ಇರುತ್ತೆ. ಈ ಯೂನಿವರ್ಸಲ್ಲಿ, ಈ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಂದು ವಸ್ತು, ಲಿವಿಂಗ್ ಬೀಯಿಂಗ್ ಆಗಿರ್ಬೋದು, ನಾನ್ ಲಿವಿಂಗ್ ಬೀಯಿಂಗ್ ಆಗಿರ್ಬೋದು, ಅದರಲ್ಲಿ ಚಾರ್ಜ್ ಇರುತ್ತೆ. ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್ ಮತ್ತು ನ್ಯೂಟ್ರಲ್. ಹಾಗಾಗಿನೇ ಆ ಚಾರ್ಜ್ಗೆ ಒಂದು ಏನಾದರೂ ಇಂಡಕ್ಷನ್ ಅಥವಾ ಇಂಡ್ಯೂಸ್ ಮಾಡಿದ್ರೆ, ಏನಾದರೂ ಹೊರಗಡೆಯಿಂದ ಒಂದು ಎನರ್ಜಿ ಸಪ್ಲೈ ಆದಾಗ ಅದು ವೇವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತನೇ ಎಷ್ಟೋ ಬೇರೆ ಬೇರೆ ವೇವ್ ಲೆಂತಲ್ಲಿ, ಫ್ರೀಕ್ವೆನ್ಸಿಯಲ್ಲಿ ಸಂಚರಿಸ್ತಾ ಇರುವಂತಹ ವೇವ್ಸ್ ಇದ್ದಾವೆ. ಸೊ ಹಾಗಾಗಿ ಆ ಎಲ್ಲ ವೇವ್ಸ್ಗಳನ್ನು ಒಟ್ಟಾಗಿ ಸೇರಿಸ್ಕೊಂಡು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸರಿಸುಮಾರು 10 ಹರ್ಟ್ಸಿಂದ, ಅಷ್ಟೊಂದು ತಲೆ ಕೆಡಿಸ್ಕೊಬಿಡಿ ಫ್ರೀಕ್ವೆನ್ಸಿ, 10 ಹರ್ಟ್ಸಿಂದ 10⁻25 ಹರ್ಟ್ಸ್ ಇಷ್ಟರ ಒಂದು ಬ್ಯಾಂಡ್ವಿಡ್ತಲ್ಲಿ ಈ ಎಲ್ಲ ವೇವ್ಸ್ಗಳು ಇದ್ದಾವೆ.
ಸೊ ಸ್ಟಾರ್ಟಿಂಗ್ ಫ್ರಮ್ ರೇಡಿಯೋ ವೇವ್ಸ್ ಅಪ್ ಟು ಗಾಮಾ ರೇಸ್. ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ, ನಿಮ್ಗೆ ಗೊತ್ತಿರುತ್ತೆ ಬಟ್ ನೀವು ರಿಯಲೈಸ್ ಮಾಡ್ಕೊಂಡಿರಲ್ಲ. ಎಲ್ಲ ನಿಮ್ಗೆ ಗೊತ್ತಿರೋದು ಹೇಳ್ತಾ ಇರ್ತೀನಿ, ಬಟ್ ಯಾವ ಥರ ರೀಕಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಕೆಲವೊಂದು ಹಿಂಟ್ಸ್ ಕೊಡ್ಕೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ರೇಡಿಯೋ ವೇವ್ಸ್ ಅಂದರೆ ಲೋಯೆಸ್ಟ್ ರೇಂಜಲ್ಲಿ, ಇದಕ್ಕೆ ಹೈಯೆಸ್ಟ್ ವೇವ್ ಲೆಂತ್ ಇರುತ್ತೆ. ವೇವ್ ಲೆಂತ್ ಅಂದರೆ ಇದು ನೋಡಿ. ಸೊ ಒಂದು ವೇವ್, ಸಮುದ್ರದ ಅಲೆಗಳು ವೇವ್, ಮೇಲಿಂದ ನೀವು ಒಂದು ಕಲ್ಲನ್ನು ಬಿಟ್ಟಾಗ ಅದು ನೀರಲ್ಲಿ ಬಿತ್ತು ಅಂದ್ಕೊಳ್ಳಿ. ಸೊ ಆ ಬಿದ್ದ ತಕ್ಷಣ ಅಲೆಗಳು ಉತ್ಪತ್ತಿ ಆಗುತ್ತಲ್ಲ, ಈ ಥರ. ಸೊ ಅದಕ್ಕೆ ವೇವ್ಸ್ ಅಂತೀವಿ. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಥರ ಅದೇ ಥರ ಬಿಹೇವ್ ಮಾಡ್ತವೆ. ಆ ವೇವು ಇಷ್ಟೊಂದು ದೂರ ಈ ಥರ ಇತ್ತು ಅಂದರೆ ಜಾಸ್ತಿ ವೇವ್ ಲೆಂತ್ ಅಂತೀವಿ. ಫಾರ್ ಎಕ್ಸಾಂಪಲ್ ವೇವ್ ಎ ಅಂದ್ಕೊಳ್ಳಿ, ವೇವ್ ಬಿ ಅಂದ್ಕೊಳ್ಳಿ. ಇದನ್ನು ವೇವ್ ಎ ಅಂದ್ಕೊಳ್ಳೋಣ, ವೇವ್ ಬಿಗೆ ಈ ಥರ ಅಂತೀನಿ. ಸೊ ಅಗಲ ಯಾವ್ದು ಜಾಸ್ತಿ ಇದೆ? ಎ ಇದೆ ಅಲ್ಲ. ಹಾಗಾಗಿ ಎಗೆ ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಹೇಳ್ಬೋದು, ಬಿಗೆ ವೇವ್ ಲೆಂತ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಇದು ವೇವ್ ಲೆಂತ್, ಅಗಲ, ಎಷ್ಟು ಡಿಸ್ಟೆನ್ಸ್ಗಳವರೆಗೆ ಅದು ಟ್ರಾನ್ಸ್ಮಿಟ್ ಆಗ್ಬೋದು ಅಂತ. ಅದ್ರ ಜೊತೆಗೆ ಫ್ರೀಕ್ವೆನ್ಸಿ ಬರುತ್ತೆ. ಇಲ್ಲಿ ನೋಡಿ, ಇದು ಎ ಅಂದ್ಕೊಳ್ಳೋಣ, ಇದು ಬಿ ಅಂದ್ಕೊಳ್ಳೋಣ. ಸೊ ಹೈಟ್ ಯಾವುದ್ರ ಜಾಸ್ತಿ ಇದೆ? ಇದ್ರದ್ದು. ಸೊ ಹಾಗಾಗಿ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಥರ ಬಂದರೆ ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು, ಈ ಥರ ಬಂದರೆ ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಲೋ ಫ್ರೀಕ್ವೆನ್ಸಿ, ಲೋ ವೇವ್ ಲೆಂತ್, ಹೈ ವೇವ್ ಲೆಂತ್. ಸೊ ಇಲ್ಲಿ ಸ್ನೇಹಿತರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ರೇಡಿಯೋ ವೇವ್ಸಿಂದ ಗಾಮಾ ರೇಸ್ವರೆಗೂ ಎಲ್ಲ ವೇವ್ಸ್ನ ಕ್ಯಾಟಗರೈಸ್ ಮಾಡಿ ಇಡಲಾಗಿದೆ. ಸೊ ರೇಡಿಯೋ ವೇವ್ಸ್ ಎಲ್ಲೆಲ್ಲಿ ಬಳಸ್ತೀವಿ? ನಿಮ್ಮ ವೈಫೈ ನೆಟ್ವರ್ಕ್ ಆಗಿರ್ಬೋದು, ನಿಮ್ಮ ಟಿ ವಿ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಕೇಬಲ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಈ ಟಿ ವಿ ರಿಮೋಟ್ ಆಗಿರ್ಬೋದು. ಇದು ಸಹ ಒಂದು ರೇಡಿಯೋ ವೇವ್ಸ್ ಹಾಗೂ ಇನ್ಫ್ರಾರೆಡ್ ವೇವ್ಸಿಂದ ವರ್ಕ್ ಆಗುತ್ತೆ. ಸೊ ಲೋಯೆಸ್ಟ್ ಬ್ಯಾಂಡ್ ಸ್ಪೆಕ್ಟ್ರಮಲ್ಲಿ ನಿಮಗೆ ರೇಡಿಯೋ ವೇವ್ಸ್ ಮತ್ತು ಇನ್ಫ್ರಾರೆಡ್ ವೇವ್ಸ್ ಬರುತ್ತೆ. ಡಿಫ್ರೆನ್ಸ್ ಏನು ಅಂದರೆ, ಇನ್ಫ್ರಾರೆಡ್ ವೇವ್ಸ್ ಶಾರ್ಟ್ ರೇಂಜಲ್ಲಿ ಯೂಸ್ ಮಾಡ್ತೀರಾ. ಒಂದು ಟಿ ವಿ ಆನ್ ಮಾಡಲಿಕ್ಕೆ ಏನು ರಿಮೋಟ್ ಬಳಸ್ತೀರಾ, ಎ ಸಿ ಆನ್ ಮಾಡಲಿಕ್ಕೆ ರಿಮೋಟ್ ಬಳಸ್ತೀರಾ, ಅಲ್ಲಿ ಇನ್ಫ್ರಾರೆಡ್ ವೇವ್ಸ್ ಬಳಕೆ ಆಗುತ್ತೆ. ಬದಲಾಗಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ರೆ ಅಂದ್ಕೊಳ್ಳಿ, ಮೊಬೈಲ್ ಫೋನು, ಟಿ ವಿ ಅಥವಾ D2H ಅಥವಾ ಇಂಟರ್ನೆಟ್ಟು, ಅಲ್ಲಿ ನಿಮಗೆ ರೇಡಿಯೋ ವೇವ್ಸ್ ಬಳಕೆ ಆಗುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್. ರೇಡಿಯೋ ವೇವ್ಸ್ ಇನ್ಫ್ರಾರೆಡ್ ವೇವ್ಸ್ಗಿಂತ ಜಾಸ್ತಿ ಎನರ್ಜೆಟಿಕ್ ಆಗಿರ್ತವೆ ಅಥವಾ ಜಾಸ್ತಿ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತವೆ. ಹಾಗೆ ನೆನಪಿರಲಿ, ರಿಪೀಟ್ ಮಾಡ್ತೀನಿ, ರೇಡಿಯೋ ವೇವ್ಸ್ ಎಲ್ಲಿ ಬಳಕೆ ಮಾಡ್ತೀರಾ? ನಿಮ್ಮ ಆ್ಯಂಟೆನಾದಲ್ಲಿ, ಟಿ ವಿಯಲ್ಲಿ, ಮೊಬೈಲ್ ಫೋನಲ್ಲಿ ಅಥವಾ D2H ಅಲ್ಲಿ, ಅದರ ಸರ್ವಿಸಸಲ್ಲಿ ಬಳಕೆ ಮಾಡ್ತೀರಾ. ಟಿ ವಿ ರಿಮೋಟು ಮನೆಯಲ್ಲಿ ಬಳಕೆ ಮಾಡುವಂತಹ ಒಂದು ರಿಮೋಟ್ ಆಗಿರ್ಬೋದು, ಅಥವಾ ಎ ಸಿ ರಿಮೋಟ್ ಆಗಿರ್ಬೋದು, ಟಿ ವಿ ರಿಮೋಟ್ ಆಗಿರ್ಬೋದು ಅಲ್ಲಿ. ನಂತರ ವಿಸಿಬಲ್ ಲೈಟ್ ಬರುತ್ತೆ. ಸೊ ನಮಗೆ ಮಾನವನ ಕಣ್ಣಿಗೆ ಕಾಣುವಂತಹ ಒಂದೇ ಒಂದು ಕ್ಯಾಟಗರಿ ಅಂದರೆ ವಿಸಿಬಲ್ ಲೈಟ್. ಸೂರ್ಯನಿಂದನೂ ಬರುತ್ತೆ, ನಿಮ್ಮ ಲೈಟ್ ಬಲ್ಬಿಂದನೂ ಬರುತ್ತೆ. ಸೊ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದೇ ಒಂದು ವೇವ್ ಲೆಂತ್ ಇರುವಂಥ ಅಥವಾ ಕ್ಯಾಟಗರಿ ಅಂದರೆ ವಿಸಿಬಲ್ ಲೈಟ್. ಇಲ್ಲಿ ವಿಬ್ಗೋರ್ ಅಂತ ನಮಗೆ ಗೊತ್ತು. ಸೊ ಸ್ಪೆಕ್ಟ್ರಮ್, ಸೊ ವೈಲೆಟಿಂದ ರೆಡ್ವರೆಗೂ ನಾವು ಕಾಣ್ಬೋದು. ಅದನ್ನು ವೈಟ್ ಲೈಟ್ ಮುಖಾಂತರ ನಾವು ನೋಡ್ತಾ ಇರ್ತೀವಿ. ಪ್ರಿಸಮ್ ಥ್ರೂ ಅಥವಾ ಸ್ಪೆಕ್ಟ್ರಮ್ ಥ್ರೂ ಹೋದಾಗ ಅದು ವಿಬ್ಗೋರ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದಮೇಲೆ ಬರೋದು ನಮಗೆ ಎಕ್ಸ್ರೇ ಬರುತ್ತೆ ಮತ್ತು ಗಾಮಾ ರೇಸ್ ಬರುತ್ತೆ. ಸೊ ಇದು ಮೋಸ್ಟ್ ಪವರ್ಫುಲ್, ಮೋಸ್ಟ್ ಹಾರ್ಮ್ಫುಲ್. ಅಲ್ಟ್ರಾವೈಲೆಟು, ಎಕ್ಸ್ರೇ ಮತ್ತು ಗಾಮಾ ರೇಸ್ ನೀವೆಲ್ಲ ನೋಡಿರ್ಬೋದು. ಫಾರಿನರ್ಸ್ ಎಲ್ಲ ಬಂದು ಬೀಚಲ್ಲಿ ಟ್ಯಾನ್ ಮಾಡ್ಕೊಳ್ಳೋಕ್ಕೆ ಅಲ್ಟ್ರಾವೈಲೆಟ್ ರೇಸ್ ಅಂದರೆ ಸೂರ್ಯನ ಕೆಳಗಡೆ ಕೂತ್ಕೊಂಡಿರ್ತಾರೆ. ಸೊ ಅವರ ಬಾಡಿಯಲ್ಲಿ ಮ್ಯಾಕ್ಸಿಮಮ್ ಮೆಲನಿನ್ ಕಂಟೆಂಟ್ ಇರಲ್ಲ. ಸೊ ಅದು ಬೇಕು ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಮುಖಾಂತರ ಅವರು ಪಡ್ಕೊಳ್ಳೋಕ್ಕೆ ಆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಜಾಸ್ತಿ ಆದರೆ ಕ್ಯಾನ್ಸರ್ ಕೂಡ ಕಾಸ್ ಮಾಡ್ಬೋದು. ಹಾಗಾಗಿ ನಮ್ಮ ಮಾನವನಿಗೆ ಅಥವಾ ನಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಆಗಿರುವಂಥ ರೇಸ್ ಯಾವ್ಯಾವುದು ಅಂತ ಕೇಳಿದ್ರೆ ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ರೇಸ್ ಜೊತೆಗೆ ಗಾಮಾ ರೇಸ್. ಅಲ್ಟ್ರಾವೈಲೆಟ್ ರೇಸಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಸಿಗುತ್ತೆ ನಿಮಗೆ? ಓಝೋನ್ ಲೇಯರ್ ಕ್ರಾಸ್ ಆಗಿ ಬಂದರೆ ಮಾತ್ರ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಸ್ ಬರುತ್ತೆ. ಇಲ್ಲಾಂದರೆ ಓಝೋನ್ ಲೇಯರಲ್ಲಿ ನಮ್ಮ ದೇಹಕ್ಕೆ ಯಾವುದು ಹಾನಿಕಾರಕ ಅಂತಹ ಅಲ್ಟ್ರಾವೈಲೆಟ್ ರೇಸ್ನ ಅಲ್ಲೇ ಫಿಲ್ಟರ್ ಮಾಡಿ ನಮ್ಮ ಎನ್ವೈರ್ಮೆಂಟು, ನಮ್ಮ ವೆದರು ಅಥವಾ ನಮ್ಮ ಭೂಕಕ್ಷೆ ಅದು ಅಷ್ಟನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಯಾವುದು ಹಾರ್ಮ್ಫುಲ್ ಇರುತ್ತೋ ಅದು ಓಝೋನ್ ಲೇಯರಲ್ಲೇ ಅಬ್ಸಾರ್ಬ್ ಆಗಿಬಿಡುತ್ತೆ. ನೆಕ್ಸ್ಟು ಎಕ್ಸ್ರೇಸ್. ತಮಗೆಲ್ಲ ಗೊತ್ತು, ಹಾಸ್ಪಿಟಲಲ್ಲಿ ಎಕ್ಸ್ರೇ ಮಾಡುವಾಗ ಏನು ಹೇಳ್ತಾರೆ? ಬೆಲ್ಟ್ ಹಾಕ್ಕೊಂಡಿದ್ರೆ ಬೆಲ್ಟ್ ತೆಗಿರಿ, ಚೈನ್ ಇದ್ದರೆ ಚೈನ್ ತೆಗಿರಿ ಅಂತ ಹೇಳ್ತಾರೆ. ಯಾಕಂದರೆ ಶಾರ್ಟ್ ರೇಂಜಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದೆಯಾ, ಬೋನ್ ಡಿಸ್ಪ್ಲೇಸ್ಮೆಂಟ್ ಆಗಿದೆಯಾ ಅದನ್ನು ಕಂಡುಹಿಡಿಯೋಕ್ಕೆ ಎಕ್ಸ್ರೇ ಮಾಡ್ತಾರೆ. ಅದನ್ನು ಜಾಸ್ತಿ ಹೊತ್ತು ಮಾಡಲ್ಲ. ಇಮಿಡಿಯೇಟಾಗಿ ಒಂದು ಫಿಲ್ಮ್ ತೊಗೊಂಡು ಒಂದು 2 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಯಾಕಂದರೆ ಅದನ್ನು ಜಾಸ್ತಿ ಹೊತ್ತು ಎಕ್ಸ್ರೇಸ್ ನಮ್ಮ ದೇಹದ ಮುಖಾಂತರ ಪಾಸ್ ಮಾಡಿದಾಗ ದೇಹದಲ್ಲಿ ಇರುವಂಥ ಸೆಲ್ಸ್ನ, ಯೂಸ್ಫುಲ್ ಸೆಲ್ಸ್ ಅಥವಾ ಲಿವಿಂಗ್ ಸೆಲ್ಸ್ನ ಹಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಎಕ್ಸ್ರೇಸ್ ಜಾಸ್ತಿ ಯೂಸ್ ಮಾಡಲ್ಲ. ಅದು ಜಾಸ್ತಿ ಯೂಸ್ ಆದರೆ ನಮ್ಮ ದೇಹದ ಮೇಲೆ ಅತಿರಿಕ್ತ ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಗಾಮಾ ರೇಸ್ ಸಹ. ಗಾಮಾ ರೇಸ್ನ ಹಾಸ್ಪಿಟಲಲ್ಲಿ ಯೂಸ್ ಮಾಡಿರ್ತಾರಲ್ಲ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಬ್ಲೇಡು, ಚಾಕು ಅಥವಾ ಹೊಲಿಗೆ ಮಾಡುವಂಥ ಸೂಜಿ ಆಗಿರ್ಬೋದು, ಅದನ್ನು ಸ್ಟೆರಿಲೈಸ್ ಮಾಡಲಿಕ್ಕೆ ಗಾಮಾ ರೇಸ್ನ ಯೂಸ್ ಮಾಡ್ತಾರೆ. ಜೊತೆಗೆ ಅಲ್ಟ್ರಾವೈಲೆಟ್ ರೇಸ್ ಕೂಡ ಯೂಸ್ ಮಾಡ್ತಾರೆ.
ಅಷ್ಟೇ ಅಲ್ಲದೆ ಗಾಮಾ ರೇಸ್ನ ತಮಗೆಲ್ಲ ಗೊತ್ತಿರ್ಬೋದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಮ್ಮ ದೇಹದಲ್ಲಿ ಏನು ಕ್ಯಾನ್ಸರಿಯಸ್ ಸೆಲ್ಸ್ ಇರುತ್ತೆ, ಹಾನಿಕಾರಕ ಸೆಲ್ಸ್, ಅದನ್ನು ಕಿಲ್ ಮಾಡಲಿಕ್ಕೆ, ಸಾಯಿಸಲಿಕ್ಕೆ ಗಾಮಾ ರೇಸ್ ಯೂಸ್ ಮಾಡ್ತಾರೆ. ಸೊ ವಿಸಿಬಲ್ ಲೈಟ್ ಸ್ಟಾರ್ಟಿಂಗ್ ಫ್ರಮ್ ರೇಡಿಯೋ ವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾಲೈಟ್, ಎಕ್ಸ್ರೇಸ್, ಗಾಮಾ ರೇಸ್, ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಏನೇನು ಬರುತ್ತೆ ಅಂತ ಗೊತ್ತಾಯಿತು. ಏನೇನು? ರೇಡಿಯೋ ವೇವ್ಸ್, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ಎಕ್ಸ್ರೇ ಮತ್ತು ಗಾಮಾ ರೇಸ್. ಸೊ ಇಷ್ಟು ಗೊತ್ತಾಯ್ತಲ್ಲ. ಇದಾದಮೇಲೆ ಇಲ್ಲಿ ರೇಡಿಯೋ ವೇವ್ಸ್ ಅಂತ ಏನು ಸೆಕ್ಷನ್ ಇದೆಯಲ್ಲ ಇನ್ಫ್ರಾರೆಡ್ ಕೆಳಗೆ, ಅಲ್ಲಿ ನಮ್ಮ ಮೊಬೈಲ್ ಸ್ಪೆಕ್ಟ್ರಮು, ಟಿ ವಿ ಸ್ಪೆಕ್ಟ್ರಮು ಅಥವಾ ರೇಡಿಯೋ ಸ್ಪೆಕ್ಟ್ರಮು, ಆಕಾಶವಾಣಿ ಅದು ಬರುತ್ತೆ. ಸೊ ಹಾಗಾದರೆ 5G ಸ್ಪೆಕ್ಟ್ರಮ್, 4G ಸ್ಪೆಕ್ಟ್ರಮ್, 3G ಸ್ಪೆಕ್ಟ್ರಮ್, ನಿಮ್ಮ ಜಿಯೋ ಸಿಮ್ ಕಾರ್ಡು, ಏರ್ಟೆಲ್ ಸಿಮ್ ಕಾರ್ಡು, ವೋಡೋಫೋನ್ ಇದೆಲ್ಲ ಯಾವ ಒಂದು ಬ್ಯಾಂಡ್ನ ಯೂಸ್ ಮಾಡುತ್ತೆ ಅಂತಂದು ಕೇಳಿದ್ರೆ ರೇಡಿಯೋ ವೇವ್ಸ್. ರೇಡಿಯೋ ವೇವ್ಸ್ ಮುಖಾಂತರನೇ ನೀವು ಇವಾಗ ನಾನು ಹೇಳ್ತಿರೋಂಥ ವಿಡಿಯೋ ಕೇಳ್ತಾ ಇದ್ದೀರಾ. ರೇಡಿಯೋ ವೇವ್ಸ್ ಮುಖಾಂತರನೇ ನಾನು ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೇಡಿಯೋ ವೇವ್ಸ್ ಬಳಸ್ಕೊಂಡೇ ನಾನು ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಬಳಕೆ ರೇಡಿಯೋ ವೇವ್ಸ್ಗಿರುತ್ತೆ. ಇಲ್ಲಾಂದರೆ ನಾನು ಬರೀ ಇಲ್ಲಿ ಕೂತ್ಕೊಂಡು ಏನು ಕೂಗಿದ್ರೆ ಅಬ್ಬಬ್ಬ ಅಂದರೆ ಒಂದು 100 ಮೀಟ್ರ್ ಹೋಗ್ಬೋದು, ಅದರ ಆಚೆಗೂ ಕೇಳಬೇಕಲ್ಲ ನಾನು ಮಾತಾಡೋದು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಬಳಕೆ ಆಗುವಂಥದ್ದು ರೇಡಿಯೋ ವೇವ್ಸ್. ಸೊ ಇಷ್ಟು ಅರ್ಥ ಆಯ್ತಲ್ಲ. ರೇಡಿಯೋ ವೇವ್ಸ್ನ ಬಳಸ್ಕೊಂಡು 5G ಸ್ಪೆಕ್ಟ್ರಮ್ ಇವಾಗ ಹೊಸದಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಈ ಒಂದು ಬಿಡ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ 1G, 2G, 3G, 4G, 5G ಅಂದರೆ ಡಿಫ್ರೆನ್ಸ್ ಏನು? ಸಿಂಪಲ್, ನಿಮ್ಗೆ ಹೇಳ್ತೀನ. ಯಾರೋ ಒಬ್ಬರು ಶೆಟ್ರು ಇದ್ರು ಅಂದ್ಕೊಳ್ಳಿ, ಮಂಗಳೂರಲ್ಲಿ ಚಿಕ್ಕ ಕಿರಾಣಿ ಶಾಪ್ ಇತ್ತು ಅವ್ರದ್ದು. ಸೊ 1960ಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಅವರು ಅಂಗಡಿ ಹಾಕ್ಕೊಂಡಿದ್ರು. ಅಂಗಡಿಗೆ ಯಾರು ಗಿರಾಕಿ ಬರ್ತಾಯಿದ್ರು, ಕಸ್ಟಮರ್ ಬರ್ತಾಯಿದ್ರು, ಅವ್ರಿಗೇನು ಬೇಕು ದಿನಸಿ ಆಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಆಗಿರ್ಬೋದು ಕೊಟ್ಟು ಕಳಿಸ್ತಾಯಿದ್ರು. ಸೊ ಒಂದು ಹಳ್ಳಿಯಲ್ಲಿ, ಮಂಗಳೂರಲ್ಲಿ ಯಾವುದೋ ಒಂದು ಹಳ್ಳಿ, XYZ ಅಂದ್ಕೊಳ್ಳಿ ಊರ ಹೆಸರು, ಆ ಹಳ್ಳಿಯಲ್ಲಿ ಅವರಿದ್ದರು. ಸೊ ಹಳ್ಳಿಗೆ ಮಾತ್ರ ಸೀಮಿತ ಆಗಿದ್ದರು. ಯಾವಾಗ? 1960ರವರೆಗೂ. ಅದು ಆ ಹಳ್ಳಿಯಲ್ಲಿ ಒಂದು 50ರಿಂದ 100 ಮನೆ ಇದೆ ಅಂದ್ಕೊಳ್ಳಿ. ಸೊ ಅಷ್ಟು ಮನೆಗಳಲ್ಲಿ ಏನೇನು ಅವಶ್ಯಕತೆ ಇದೋ ಅದನ್ನು ಅವಶ್ಯಕತೆನ ಪೂರೈಸ್ತಾಯಿದ್ರು. ದಿನಸಿ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅಥವಾ ಇತರ ದಿನಬಳಕೆ ಸಾಮಗ್ರಿ ಆಗಿರ್ಬೋದು. 1960ರಲ್ಲಿ ಏನಾಯಿತು, ಮೊಬೈಲ್ ಫೋನ್ ಲಾಂಚ್ ಆಯಿತು, 1G ಅಂತ ಬಂತು. ಸೊ ಇದರಿಂದ ಕಾಲ್ ಮಾಡ್ಬೋದಾಗಿತ್ತು. ಸೊ ಅವಾಗೇನಾಯ್ತು, ಅವ್ರಿಗೆ 1Gಯಲ್ಲಿ ಕಾಲ್ ರೇಟೆಲ್ಲ ಜಾಸ್ತಿ ಇತ್ತು. ಒಂದು ಕಾಲ್ಗೆ 1 ನಿಮಿಷಕ್ಕೆ ಸರಿಸುಮಾರು 30 ರೂಪಾಯಿ, 40 ರೂಪಾಯಿ, ಇಲ್ಲ 50 ರೂಪಾಯಿ, 60 ರೂಪಾಯಿವರೆಗೂ ಇತ್ತು. ಕಾಸ್ಟ್ಲಿ ಇತ್ತು. ಬಟ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗ್ತಲ್ಲ. ಸೊ ಅವ್ರು ಒಂದು ಮೊಬೈಲ್ ಫೋನ್ ಕೊಂಡ್ಕೊಂಡ್ರು 1960ರಲ್ಲಿ. ಆವಾಗ ಆ XYZ ಊರು ಬಿಟ್ಟು ದೂರದಲ್ಲಿ ಚಿಕ್ಕಪುಟ್ಟ ಊರಿತ್ತಲ್ಲ, ಆ ಊರಿನವರು ಸಹ ಮಿಸ್ ಕಾಲ್ ಕೊಡ್ತಾಯಿದ್ರು. ಸೊ ಮಿಸ್ ಕಾಲ್ ನೋಡಿ ಶೆಟ್ರಿಗೆ ಏನು ಗೊತ್ತಾಯಿತು, ಆ ಊರಲ್ಲೂ ಈ ಫಾರ್ ಎಕ್ಸಾಂಪಲ್ ಯಾರೋ ಮಿಶ್ರಾ ಅವರು ಒಂದು ಮಿಸ್ ಕಾಲ್ ಕೊಟ್ಟರು. ಸೊ ಮಿಶ್ರಾ ಅವರು ABC ಅನ್ನೋ ಊರಲ್ಲಿದ್ದಾರೆ. ಶೆಟ್ರು ತಮ್ಮ ಊರು ಬಿಟ್ಟು ಮಿಶ್ರಾ ಅವ್ರ ಮನೆಗೆ ಹೋಗಿ, ಊರಿಗೆ ಹೋಗಿ ಅವ್ರಿಗೆ ಏನೇನು ಬೇಕು ಅಂತ ಕೇಳಿಕೊಂಡು ಒಂದು ಲಿಸ್ಟ್ ಮಾಡ್ಕೊಂಬರ್ತಾರೆ, ಪಟ್ಟಿ ಮಾಡ್ಕೊಂಬರ್ತಾರೆ. ಸೊ ಪಟ್ಟಿ ಮಾಡ್ಕೊಂಬಂದು ತಮ್ಮ ಹುಡುಗನ ಹತ್ರ ಪ್ಯಾಕ್ ಎಲ್ಲ ಮಾಡಿಸಿ ಮಿಶ್ರಾ ಅವ್ರಿಗೂ ತಮ್ಮ ಊರಿಂದ ಏನೇನು ಸಾಮಾನು ಬೇಕಾಗಿತ್ತು ಕಳಿಸ್ಕೊಡ್ತಾರೆ. ಸೊ ಅದೇ ಥರ ಇನ್ನೂ ಹಲವು ಊರು. ಸೊ ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಇಲ್ಲೇನಾಯಿತು, 1G ಬಳಸ್ಕೊಂಡು 1Gಯಲ್ಲಿ ಬರೀ ಮಾತಾಡೋಕ್ಕಾಗ್ತಾಯಿತ್ತು, SMS ಕಳ್ಸೋಕ್ಕಾಗ್ತಾರಲ್ಲ, ಇಂಟರ್ನೆಟ್ ಇರಲಿಲ್ಲ, ಬರೀ ಫೋನಲ್ಲಿ ಮಾತಾಡ್ಬೋದಿತ್ತು. ಸೊ ಅದನ್ನು ಬಳಸ್ಕೊಂಡು ತಮ್ಮ ಬಿಸ್ನೆಸ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ತಮ್ಮ ಸುತ್ತಮುತ್ತಲಿನ ಇತರ ಹಳ್ಳಿಗಳಿಗೂ ಸಹ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ಸೊ ಶ್ರೀಮಂತರಾದರು. ಈ ಥರ ಮಾಡ್ತಾ 1991 ಬಂತು. 91ರಲ್ಲಿ ಏನು ಲಾಂಚ್ ಆಯಿತು, 2G ಲಾಂಚ್ ಆಯಿತು. 2Gಯಲ್ಲಿ ವಾಯ್ಸ್ ಜೊತೆಗೆ SMS ಬರ್ತಾಯಿತ್ತು. ಸೊ ಶೆಟ್ರಿಗೆ ಸ್ವಲ್ಪ ಈಸಿ ಆಯಿತು. ಮಂಗಳೂರು ಬಿಟ್ಟು ಸುತ್ತಮುತ್ತ ಉಡುಪಿ ಜೊತೆಗೆ ಕಾರವಾರ ಇಲ್ಲೂ ಸಹ ತಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿದ್ರು. ಸೊ ಶೆಟ್ರ್ ಅಂಗಡಿ ದೊಡ್ಡದಾಗಿತ್ತು. ಇವಾಗ ಸುತ್ತಮುತ್ತ ಊರವ್ರು ಏನು ಮಾಡ್ತಾಯಿದ್ರು, ತಮ್ಗೆ ಏನೇನು ಬೇಕು ದಿನಸಿ SMS ಮಾಡ್ತಾಯಿದ್ರು ಶೆಟ್ರಿಗೆ. ಸೊ ಶೆಟ್ರಿಗೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ, ಸರ್ ಏನಾಯಿತು, ಹೆಂಗಿದ್ದೀರಾ, ನಿಮ್ಗೆ ಏನೇನು ಬೇಕು ಹೇಳಿ, ಅದು ನಾನು ಬರ್ಕೋತೀನಿ ಅಂತ ಅಷ್ಟು ಸಮಯ ವ್ಯರ್ಥ ಮಾಡುವಂಥ ಸಂದರ್ಭ ಬರಲಿಲ್ಲ. ಬದಲಾಗಿ SMS ನನಗೆ ಏನೇನು ಬೇಕು ಅಂತ ಕಾರವಾರಿಂದ ಒಬ್ಬನು ಹೇಳ್ತಾ ಇದ್ದ, ಮಂಗಳೂರಿಂದ ಇನ್ನೊಬ್ಬನು ಹೇಳ್ತಾ ಇದ್ದ, ಉಡುಪಿಯಿಂದ ಇನ್ನೊಬ್ಬನು ಹೇಳ್ತಾ ಇದ್ದ, ಜೊತೆಗೆ ಭಟ್ಕಳಿಂದ ಇನ್ನೊಬ್ಬನು ಹೇಳ್ತಾ ಇದ್ದ. ಸೊ ಅದನ್ನೆಲ್ಲ SMS ಮುಖಾಂತರ ಶೆಟ್ರು ಸೆಗ್ರಿಗೇಟ್ ಮಾಡಿ ಆ ಊರಿಗೆ ಹತ್ತಿರ ಇದ್ದರೆ ಅವರೇ ಕೊಟ್ಟು ಬರ್ತಾಯಿದ್ರು, ಇಲ್ಲ ಹುಡುಗನ ಕೈಲಿ ಕೊಟ್ಟು ಕಳಿಸ್ತಾಯಿದ್ರು. ದೂರ ಇರೋ ಊರು ಕಾರವಾರ ಅಥವಾ ಬೇರೆ ಸ್ಥಳಗಳಿಗೆ ಬಸ್ಸಲ್ಲಿ ಇಟ್ಟು ಕಳಿಸ್ತಾಯಿದ್ರು. ಅಲ್ಲಿ ಕಸ್ಟಮರ್ಗೆ ಹೇಳ್ತಾಯಿದ್ರು, ಈ ಬಸ್ಸಲ್ಲಿ ಇಟ್ಟಿದ್ದೀನಿ, ಈ ಬಸ್ ನಂಬರು ಇಷ್ಟೊತ್ತಿಗೆ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಇನ್ನೂ ಶ್ರೀಮಂತರಾದರು. 1 ಕೋಟಿ ಇದ್ದ ಜಾಸ್ತಿ ಅವ್ರು 10 ಕೋಟಿ ಆಯಿತು. ನಂತರ 2001ರಲ್ಲಿ 3G ಬಂತು. 3Gಯಲ್ಲಿ ಏನಾಯಿತು, 2Gಯಲ್ಲಿ 1Gಯಲ್ಲಿ ಬರೀ ವಾಯ್ಸ್ ಫೋನ್ ಇತ್ತು, ಬರೀ ಮಾತಾಡ್ಬೋದಿತ್ತು, ಹಾಯ್ ಹಲೋ ಹೇಳ್ಬೋದಿತ್ತು. 2Gಯಲ್ಲಿ ಮಾತಾಡೋದ್ರ ಜೊತೆಗೆ SMS ಕೂಡ ಮಾಡ್ಬೋದಿತ್ತು. 3Gಯಲ್ಲಿ ಏನಾಯಿತು, ಫೋನ್ ಮಾಡೋದು ಜೊತೆಗೆ ಮಾತಾಡೋದು, SMS ಕಳಿಸೋದು ಜೊತೆಗೆ ಇಂಟರ್ನೆಟ್ ಬಂತು. ಸೊ ಶೆಟ್ರ್ ಏನು ಮಾಡಿದರು, ಇಂಟರ್ನೆಟ್ಟಲ್ಲಿ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿಸಿದ್ರು.
ಆ ವೆಬ್ ಪೇಜಲ್ಲಿ ತಮಗೆ ಒಂದು ಲಿಸ್ಟ್ ಇಟ್ಟರು. ಸೊ ಯಾವುದೇ ಕಸ್ಟಮರ್ ಏನೇ ಬೇಕಾದರೂ ವೆಬ್ಸೈಟ್ಗೆ ಹೋಗೋದು www.shetru.com ಅಂತ ಹೋಗಿ. ಸೊ ಏನು ದಿನಬಳಕೆ ಸಾಮಗ್ರಿ ಇತ್ತು, ಅಕ್ಕಿ, ಬೇಳೆ, ಸಕ್ಕರೆ 1 kg, ಬೇಳೆ ಅರ್ಧ kg, ಎಲೆ ಅರ್ಧ kg, ಎಣ್ಣೆ ಒಂದು ಅರ್ಧ kg. ಸೊ ಈ ಥರ ಅಲ್ಲೇ ಟಿಕ್ ಮಾರ್ಕ್ ಮಾಡಿ ಈ ಥರ ಇದು ಬೇಕು ಅಂತ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಶೆಟ್ರ್ ಅಪ್ಲಿಕೇಶನ್ಗೆ, ಶೆಟ್ರ್ ಮೊಬೈಲ್ಗೆ ಎಲ್ಲ SMS ಬರ್ತಾಯಿತ್ತು. ಇನ್ನೂ ಈಸಿ ಆಯಿತು. ಶೆಟ್ರಿಗೆ ಹಲವಾರು ಬಿಸ್ನೆಸ್ ಬರೋಕ್ಕೆ ಶುರು ಆಯಿತು, ಹಲವಾರು ಆರ್ಡರ್ಸ್ ಬರೋಕ್ಕೆ ಶುರು ಆಯಿತು. ಇನ್ನೂ ಶ್ರೀಮಂತರಾದರು. ಅಷ್ಟೇನಾಗಿತ್ತು. ಅಷ್ಟಾದಮೇಲೆ ಮತ್ತೆ 4G ಬಂತು 2010ರಲ್ಲಿ. 4G ಬಂದ ತಕ್ಷಣ ಏನಾದ್ರು ಶೆಟ್ರಿಗೆ ಇನ್ನೂ ಬಿಸ್ನೆಸ್ ಬರೋಕ್ಕೆ ಶುರು ಆಯಿತು. ಯಾಕಂದರೆ ಅಲ್ಲಿವರೆಗೂ ಶೆಟ್ರು ಬರೀ ಸುತ್ತಮುತ್ತ ಭಟ್ಕಳ, ಮಂಗಳೂರು, ಕಾರವಾರ, ಉಡುಪಿ ಇಲ್ಲಿ ಮಾತ್ರ ಹೆಸರುವಾಸಿಯಾಗಿದ್ದರು. 4G ಬಂದಮೇಲೆ ಶೆಟ್ರು ತಮ್ಮ ಬಿಸ್ನೆಸ್ಸಿಗೆ ಎಕ್ಸ್ಪ್ಯಾಂಡ್ ಆಯಿತು. ತಮ್ಮ ಬ್ರಾಂಚಸ್ ಇವಾಗ ಮಂಗಳೂರು ಬಿಟ್ಟು ಕಾರವಾರದಲ್ಲೂ ಮಾಡಿದ್ರು, ಬೆಂಗಳೂರಲ್ಲಿ ಮಾಡಿದ್ರು, ಹುಬ್ಳಿ ಧಾರವಾಡಲ್ಲಿ ಮಾಡಿದ್ರು, ಗದಗಲ್ಲಿ ಮಾಡಿ ಶೆಟ್ರು ಮಂಗಳೂರಲ್ಲಿ ಮನೇಲೇ ಕೂತ್ಕೊಂಡು ಕ್ಯಾಮ್ರಾ ಹಾಕ್ಸ್ಕೊಂಡ್ಬಿಟ್ಟು ಎಲ್ಲ ಕಡೆ CCTV ಕ್ಯಾಮ್ರಾ ಹಾಕ್ಸ್ಕೊಂಡು ಲೈವ್ ವಿಡಿಯೋ ಫುಟೇಜ್ ನೋಡೋಕ್ಕೆ ಶುರು ಮಾಡಿದ್ರು CCTV ಮುಖಾಂತರ. ಸೊ ಯಾರಾದರೂ ಹುಡುಗ ಏನೋ ತಪ್ಪು ಮಾಡ್ತಾಯಿದ್ರೆ ಇಮಿಡಿಯೇಟಾಗಿ ವಿಡಿಯೋ ಕಾಲ್ ಮಾಡ್ತಾಯಿದ್ರು, ಅಲ್ಲಿ ಯಾಕೆ ಆ ಥರ ಮಾಡ್ತಾಯಿದೆ ಅಂತ. ಸೊ ಮುಂಚೆ 1960ರಲ್ಲಿ XYZ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಏನು ಅಂಗಡಿ ಶುರು ಮಾಡಿದ್ರು. 2010 ಅವರ ಒಂದು ಎಕ್ಸ್ಪಾನ್ಷನ್ ಎಷ್ಟಾಯಿತು ಅಂದರೆ ಕರ್ನಾಟಕದ 10-15 ಜಿಲ್ಲೆಗಳಲ್ಲಿ ಅವರ ಫ್ರಾಂಚೈಸಿ ಓಪನ್ ಆಯಿತು. ಎಲ್ಲದರ ಒಂದು ಲೈವ್ ಫುಟೇಜ್ ಅವ್ರ ಮೊಬೈಲಲ್ಲಿ ನೋಡ್ಬೋದಿತ್ತು, ಜೊತೆಗೆ ವಿಡಿಯೋ ಕಾಲ್ ಮಾಡಿ ಅವತ್ತಿನ ಅಪ್ಡೇಟ್ ಅವತ್ತಿಗೆ ಕೇಳಬೋದಿತ್ತು. ಸೊ ಹಾಗಾಗಿ ಶೆಟ್ರಿಗೆ ಏನು ಹೆಲ್ಪ್ ಮಾಡ್ತು, 4G ನೆಟ್ವರ್ಕ್ ಹೆಲ್ಪ್ ಮಾಡ್ತು. ಯಾಕಂದರೆ ಎಷ್ಟು ಲೀಕೇಜ್ ಆಗ್ತಾಯಿದೆ, ಯಾರು ಮೋಸ ಮಾಡ್ತಾಯಿದ್ದಾರೆ, ಯಾರು ಅಂಗಡಿಯಲ್ಲಿದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ಗಿರಾಕಿಗಳು ಬಂದರು ಕುಂತಲ್ಲೇ ನೋಡ್ಬೋದಿತ್ತು. ಸೊ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಯಾವುದು 4G. ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ 5G ಏನು ಮಾಡುತ್ತೆ, ಇದನ್ನೆಲ್ಲ ಕೊಡುತ್ತೆ 4Gಯಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಸ್ಪೀಡ್ ಕೊಡುತ್ತೆ. 4Gಯಲ್ಲಿ 10 GB ಅವ್ರು ಕ್ಲೇಮ್ಡ್ ಸ್ಪೀಡ್ ಇತ್ತು, 10 GB ಅವ್ರಿಗೂ ಸ್ಪೀಡ್ ಬರುತ್ತೆ ಅಂತ ಹೇಳಿದರು. ಬಟ್ ಯಾರಿಗೂ ಒಂದು 300-400 MB ದಾಟಿ ಬಂದಿಲ್ಲ. ಬಟ್ 5Gಯಲ್ಲಿ 10 times ಫಾಸ್ಟರ್, ಅಂದರೆ 100 GB ವರೆಗೂ ಸ್ಪೀಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಟ್ಲೀಸ್ಟ್ ಒಂದು 2-3 GB ಬಂದೇ ಬರುತ್ತೆ, ವಿಚ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ, ಅಪ್ಲೋಡಿಂಗ್ ಸ್ಪೀಡು, ಡೌನ್ಲೋಡಿಂಗ್ ಸ್ಪೀಡು. ಸೊ ಇವಾಗ ಶೆಟ್ರ್ ಏನು ಮಾಡ್ಬೋದು, ಬರೀ ಕರ್ನಾಟಕ ಬಿಟ್ಟು ಇತರ ರಾಜ್ಯಕ್ಕೂ ಸಹ ತಮ್ಮ ಫ್ರಾಂಚೈಸಿ ಕೊಡ್ಬೋದು, ಶೆಟ್ಟರ್ ರೇಷನ್ ಶಾಪ್ ಅಂತ. ಸೊ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ಅವ್ರ ಕಡೆಯಿಂದ ಫ್ರಾಂಚೈಸಿ ತೊಗೊಂಡು ಅಂಗಡಿಗಳನ್ನ ಹಾಕ್ತಾರೆ. ಶೆಟ್ರ್ ಹೆಸರು, ಅವರ ಬಿಸ್ನೆಸ್ಸು ಎರಡೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದಕ್ಕೆ ಕಾರಣ 5G. ಯಾಕಂದರೆ ನೆಟ್ವರ್ಕ್ ಡಿಲೇ ಇರಲ್ಲ, ಏನೇ ಮಳೆ ಬರಲಿ, ಗಾಳಿ ಬರಲಿ, ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ. ಜೊತೆಗೆ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಅಂತ ಬರುತ್ತೆ. ಸೊ ಅದು ಸಹ ಸ್ಪೀಡಾಗಿ ಮಾಡ್ಬೋದು. ಶೆಟ್ರು ಅವ್ರ ಮನೇಲೇ ಕೂತ್ಕೊಂಡು ನನ್ನ ಮುಂದೆ ಇವಾಗ ಹೆಂಗೆ ನೀವು TV ನೋಡ್ತಾ ಇದ್ರಲ್ಲ, ಮೊಬೈಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಅದೇ ಥರ 3D ಇಮೇಜ್ ಬರುತ್ತೆ. ಹಲವಾರು ಬಾರಿ ಮೋದಿಯವರು ಸಹ ಅದೇ ಥರ ಕ್ಯಾಂಪೇನಿಂಗ್ ಮಾಡಿದರು ಕೋವಿಡ್ ಸಂದರ್ಭದಲ್ಲಿ. ಆ ಥರ ಶೆಟ್ರು ಸಹ ಮಾಡ್ತಾರೆ, ಅಂದರೆ ಶೆಟ್ರ್ ಅಂಗಡಿಯಲ್ಲೇ ಕೂತ್ಕೊಂಡಂಗೆ ಕಾಣುತ್ತೆ. ಸೊ ಈ ಥರ ನೆಟ್ವರ್ಕ್ನ ಬಳಸ್ಕೊಂಡು, 5G ನೆಟ್ವರ್ಕ್ನ ಬಳಸ್ಕೊಂಡು ಶೆಟ್ರು ಭಾರತದಾದ್ಯಂತ ಹೆಸರುವಾಸಿ ಆಗ್ತಾರೆ. ಸೊ ಇಷ್ಟು ಡಿಫ್ರೆನ್ಸು 1G, 2G, 3G, 4G ಮತ್ತು 5Gಗಿದೆ. ಏನು, 1Gಯಲ್ಲಿ ಬರೀ ವಾಯ್ಸು, 2Gಯಲ್ಲಿ ವಾಯ್ಸ್ ಪ್ಲಸ್ SMS, 3Gಯಲ್ಲಿ ವಾಯ್ಸು, SMS, ಇಂಟರ್ನೆಟ್ಟು, ಸ್ಲೋ ಇಂಟರ್ನೆಟ್ಟು, 4Gಯಲ್ಲಿ ವಾಯ್ಸು, SMS, ಇಂಟರ್ನೆಟ್ಟು, ಹೈ ಸ್ಪೀಡ್ ಇಂಟರ್ನೆಟ್ಟು, 5Gಯಲ್ಲಿ ವಾಯ್ಸು, SMS, ಹೈ ಸ್ಪೀಡ್ ಇಂಟರ್ನೆಟ್ಟು, ವೆರಿ ಹೈ ಸ್ಪೀಡ್ ಇಂಟರ್ನೆಟ್ಟು, ಜೊತೆಗೆ ವರ್ಚುವಲ್ ರಿಯಾಲಿಟಿ. ಅಷ್ಟೇ ಅಲ್ಲದೆ 5Gಯಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸಪ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಏರ್ಟೆಲ್ ನೆಟ್ವರ್ಕ್ ಅಂದರೆ ಆ ನೆಟ್ವರ್ಕಲ್ಲಿ 4Gಯಲ್ಲಿ ಹೆಂಗಿತ್ತು, ಎಲ್ರಿಗೂ ಆ್ಯಂಬುಲೆನ್ಸ್ ಸರ್ವಿಸಸ್ಗೂ ಅದೇ ನೆಟ್ವರ್ಕ್ ಯೂಸ್ ಮಾಡ್ತಾಯಿದ್ರು. ಆ್ಯಂಬುಲೆನ್ಸ್ ಅವ್ರು ಯಾರಿಗಾದ್ರೂ ಆ್ಯಂಬುಲೆನ್ಸ್ ಬೇಕು ಅಂತ ಫೋನ್ ಮಾಡಿದ್ರು ಅಂದ್ಕೊಳ್ಳಿ, ಸೊ ಅದೇ ನೆಟ್ವರ್ಕ್ ಮುಖಾಂತರ ಹೋಗಬೇಕಾಗಿತ್ತು. ಒಂದೇ ಒಂದು ಸ್ಲ್ಯಾಬ್, ಇದೇ ಥರ ಸ್ಲ್ಯಾಬ್ ಇತ್ತು, ಎಲ್ಲರೂ ಇದೇ ಒಂದು ವೇರ್ ಹೌಸ್ಗೆ ಫೋನ್ ಮಾಡಬೇಕಾಗಿತ್ತು. ಬಟ್ ಇವಾಗ 5Gಯಲ್ಲಿ ಏನಾಗುತ್ತೆ, ಆ್ಯಂಬುಲೆನ್ಸ್ ಸರ್ವಿಸಸ್ಗೆ ಸಪ್ರೇಟ್ ಸ್ಲಾಟ್ ಎತ್ತಿರ್ತಾರೆ, ಎಂಟರ್ಟೈನ್ಮೆಂಟ್ ಅಂದರೆ ಇಂಟರ್ನೆಟ್ಗಂತ ಸಪ್ರೇಟ್ ಸ್ಲಾಟ್ ಇರುತ್ತೆ, ವಾಯ್ಸ್ ಕಾಲ್ಗಂತ ಸಪ್ರೇಟ್ ಸ್ಲಾಟ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಜನ ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ ತಕ್ಷಣ ವಾಯ್ಸ್ ಕಾಲ್ ಡ್ರಾಪ್ ಆಗಲ್ಲ, ವಾಯ್ಸ್ ಕಾಲ್ ಕ್ವಾಲಿಟಿ ಡ್ರಾಪ್ ಆಗಲ್ಲ. ಅಥವಾ ಸುಮಾರು ಜನ ವಾಯ್ಸ್ ಕಾಲಲ್ಲಿ ಬ್ಯುಸಿ ಇದ್ದಾರೆ ಅಂದ ತಕ್ಷಣ ಇಂಟರ್ನೆಟ್ ಸ್ಪೀಡ್ ಡ್ರಾಪ್ ಆಗಲ್ಲ, ಎಷ್ಟೇ ಜನ ಬರಲಿ ಆ ಏರಿಯಾಗೆ. ಸೊ ಈ ಥರ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗದಿರೋಂಗೆ ಆಯಾ ಗುಂಪುಗಳಿಗೆ ಸಪ್ರೇಟ್ ಸ್ಲಾಟ್ನ ಇಡುವಂಥ ವ್ಯವಸ್ಥೆ 5Gಯಲ್ಲಿ ಸಿಗುತ್ತೆ, 5Gಯಲ್ಲಿ ಮಾಡಿಕೊಡಲಾಗಿದೆ. ಸೊ ಹಾಗಾಗಿ 5G ಇಸ್ ಮೋರ್ ಅಡ್ವಾಂಟೇಜಸ್ ದೆನ್ 1G, 2G, 3G, 4G. ಸೊ ಮೇನ್ 5G ಇಸ್ ಆಲ್ ಅಬೌಟ್ ಸ್ಪೀಡ್. ಈ ಜನ್ರೇಷನ್ಸ್ ಏನಿದೆಯಲ್ಲ, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್, ಫಿಫ್ತ್ ಜನ್ರೇಷನ್, ಸೊ ಇಟ್ ಈಸ್ ಆಲ್ ಅಬೌಟ್ ಸ್ಪೀಡ್. ದಿ ಬೇಸಿಕ್ ಡಿಫ್ರೆನ್ಸ್ ಇಸ್ ಸ್ಪೀಡ್. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇನ್ನು ಮುಂದೆ 5G ಕನೆಕ್ಷನ್ ಬಳಸ್ಕೊಂಡು CCTV ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, AR/VR ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಲ್ಯಾಪ್ಟಾಪು, ಮೆಡಿಕಲ್ಲು, ಸ್ಮಾರ್ಟ್ ಹೋಮು, ಯುಟಿಲಿಟೀಸ್ ಮತ್ತು ಕ್ಲೌಡ್ ಸರ್ವಿಸಸ್ ಎಲ್ಲ ಕಡೆ ಸಹ
ಅತ್ಯಂತ ವೇಗವಾಗಿ ಬಳಸುವಂಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ. ಸೊ ಇಷ್ಟಾಗಿತ್ತು. ನೆಕ್ಸ್ಟು ಪ್ರಜಾವಾಣಿಯಲ್ಲಿ ಫ್ರಂಟಲ್ಲಿ ಇದಿತ್ತು, ಇನ್ಮೇಲೆ ಮೊದಲನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿರಬೇಕು ಅಂದ್ರೆ 6 ಇಯರ್ಸ್ ಆಗಿರಲೇಬೇಕು ಅಂತೆ. ಸೊ ಇಲ್ಲಿವರೆಗೂ 5 ಇಯರ್ಸ್ 10 ಮಂತ್ಸ್ ಆಗಿದ್ದರೆ ಸಾಕಾಗಿತ್ತು. ಬಟ್ ಇನ್ಮೇಲೆ ಗೋಯಿಂಗ್ ಫರ್ದರ್ ಫಸ್ಟ್ ಕ್ಲಾಸ್ ಜಾಯ್ನ್ ಆಗಬೇಕು ಅಂದರೆ ಮಿನಿಮಮ್ 6 ಇಯರ್ಸ್ ಆಗಿರಲೇಬೇಕು ಅಂತ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಇಷ್ಟೇ ಸಾಕು. ನೆಕ್ಸ್ಟು ರಾಜ್ಯಸಭಾ ಕಲಾಪಕ್ಕೆ ಅಡ್ಡಿಪಡಿಸಿದ 19 ಸದಸ್ಯರು ವಾರ ಪೂರ್ತಿ ಅಮಾನತು. ಇದು ಆಗಲೇ ನಿನ್ನೆ ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ, ಯಾರು ಕವರ್ ಮಾಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಜೊತೆಗೆ ಹೋಮ್ವರ್ಕ್ ಏನಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಭಾರತದ ಯಾವ ಕಾನೂನಿನ ಅಡಿಯಲ್ಲಿ ಅಥವಾ ಯಾವ ಪ್ರಾವಿಷನ್ ಅಡಿಯಲ್ಲಿ ಈ ಸದಸ್ಯರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಸೊ ಅದರ ಅಧಿಕಾರ ಯಾರ ಕೈಲಿರುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರ ಅಂತರಿಕ್ಷದಲ್ಲಿ ಕಸದ ನಿರ್ವಹಣೆ, ಇದ್ರ ಬಗ್ಗೆ ಒಂದು ಎಡಿಟೋರಿಯಲ್ ಬಂದಿತ್ತು ಪ್ರಜಾವಾಣಿಯಲ್ಲಿ. ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಹೇಳಬೇಕು ಅಂದರೆ ಇವಾಗ ನಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ಕಸ ಬಿದ್ದರೆ ಏನು ಮಾಡ್ತೀವಿ, ಒಂದು ಪೊರಕೆ ತೊಗೊಂಡು ಗೂಡಿಸ್ತೀವಿ. ಅನ್ನೆಸೆಸರಿ ಕಾಂಗ್ರೆಸ್ ಗಿಡ ಆ ಗಿಡ ವೇಸ್ಟ್ ಬೆಳೆದಿತ್ತಂದ್ರೆ ಏನು ಮಾಡ್ತೀವಿ, ಕತ್ರಿ ತೊಗೊಂಡು ಕಟ್ ಮಾಡ್ತೀವಿ. ಕಟ್ ಮಾಡಿದ್ಮೇಲೆ ಕಸ ಅಲ್ಲೇ ಬಿಡ್ತೀವ, ಇಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಬೆಂಕಿಯಾರು ಹಚ್ತೀವಿ, ಇಲ್ಲ ದೂರ ಎಲ್ಲಾದರೂ ಹೋಗಿ ಎಸೆದು ಬರ್ತೀವಿ. ಸೊ ಅದೇ ರೀತಿ ಅಂತರಿಕ್ಷದಲ್ಲಿ ಕಸ ಬಿದ್ದರೆ ಯಾರು ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಸ್ನೇಹಿತರೆ, 1957ರಲ್ಲಿ ಏನು ವಿಶ್ವದ ಮೊದಲ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು, ಅಲ್ಲಿಂದ 6 ದಶಕಗಳ ಕಾಲ ಹಲವಾರು ಸಾವಿರಾರು ಲಕ್ಷಾಂತರ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಸೊ ಮನುಷ್ಯನಿಗೆ ಹೇಗೆ ಒಂದು ಜೀವಿತಾವಧಿ ಅಂತ ಇರುತ್ತೆ, ಅದೇ ರೀತಿ ಉಪಗ್ರಹಗಳಿಗೂ ಸಹ ಒಂದು ಜೀವಿತ ಅವಧಿ ಅಂತ ಇರುತ್ತೆ, 10 ವರ್ಷ 20 ವರ್ಷ 30 ವರ್ಷ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಅದರ ಜೀವಿತಾವಧಿ ಮುಗಿದ ತಕ್ಷಣ ಅದನ್ನು ವಾಪಸ್ಸು ಭೂಮಿಗೆ ಕರೆಸ್ಕೊಳ್ಳಲ್ಲ, ಅಥವಾ ಆ ಕಕ್ಷೆ ಬಿಟ್ಟು ಹೊರಗಡೆ ಹಾಕಲ್ಲ, ಆ ಕಕ್ಷೆಯಲ್ಲೇ ಸುತ್ತಾಡ್ತಾ ಇರುತ್ತೆ. ಅದು ಒಂದಕ್ಕೊಂದು ಏನು ಟಚ್ ಆಗಿ ಡ್ಯಾಶ್ ಆಗಿ ಆಕ್ಸಿಡೆಂಟ್ ಆಗಿ ಒಂದು ಸ್ಯಾಟಲೈಟಿಂದ ಇನ್ನೊಂದು ಸ್ಯಾಟಲೈಟ್ಗೆ ಆಕ್ಸಿಡೆಂಟ್ ಆದಾಗ ಸರಿಸುಮಾರು 1 ಲಕ್ಷದಷ್ಟು ಸಣ್ಣ ಸಣ್ಣ ಕಸ ಉತ್ಪತ್ತಿ ಆಗುತ್ತೆ, ಪೀಸ್ಗಳು ಉತ್ಪತ್ತಿ ಆಗುತ್ತೆ. ಸೊ ಅಷ್ಟೇ ಆಗಿದ್ದರೆ ಪರವಾಗಿಲ್ಲ, ಆ ಕಸ, ಆ ಅಂತರಿಕ್ಷ ಕಸ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವಾಗ ಯಾವುದಾದ್ರೂ ಆ್ಯಕ್ಟಿವ್ ಸ್ಯಾಟಲೈಟ್, ಸೊ ಆ್ಯಕ್ಟಿವ್ ಸ್ಯಾಟಲೈಟ್ ಜೊತೆಗೆ ಕ್ರ್ಯಾಶ್ ಆದರೆ ಆ್ಯಕ್ಟಿವ್ ಸ್ಯಾಟಲೈಟ್ ಸಹ ವೇಸ್ಟ್ ಆಗುತ್ತೆ, ಅದು ಕೊಡುವಂಥ ಒಂದು ಸರ್ವಿಸಸ್ ಸಹ ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ GPS ಇದೆಯಲ್ಲ, GPS ರನ್ ಮಾಡಲಿಕ್ಕೆ ಇನ್ನೊಂದು 5 ಸ್ಯಾಟಲೈಟ್ಸ್ ಇದೆ. ಸೊ ಆ ಸ್ಯಾಟಲೈಟು ಅಂತರಿಕ್ಷದಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವಾಗ ಈ ಕಸ ಬಂದು ಅದಕ್ಕೆ ಟಚ್ ಆದರೆ ಸ್ಪೇಸಲ್ಲಿ ಇಮಿಡಿಯೇಟ್ಲಿ ಆ ಸ್ಯಾಟಲೈಟ್ ಸಹ ವೇಸ್ಟ್ ಆಗುತ್ತೆ, ಅಲ್ಲಿ ಸಾವಿರಾರು ಕೋಟಿ ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಅದೇ ಸರ್ವಿಸಸ್ ಮೇಲೆ ಡಿಪೆಂಡ್ ಆಗಿರುವಂಥ ಹಲವಾರು ಜನ ಭೂಮಿ ಮೇಲೆ ಅವ್ರಿಗೂ ಸಹ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಅಂತರಿಕ್ಷದ ಕಸದ ನಿರ್ವಹಣೆ ಅತಿ ಅವಶ್ಯಕ ಅಂತ ಇಸ್ರೋ ಅರ್ಥ ಮಾಡಿಕೊಂಡು ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್, ಸೊ ಈ ಒಂದು ಸಿಸ್ಟಮ್ನ ಆರಂಭಿಸಿದೆ ಇಲ್ಲಿ ಬೆಂಗಳೂರಲ್ಲಿ. ಯಾರು? ಇಸ್ರೋ. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇವರು SSA ಅಂತ, ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್. ಸೊ ಈ ಒಂದು ಜಾಗೃತಿಯನ್ನು ಆರಂಭಿಸಿದ್ದಾರೆ ಬೆಂಗಳೂರಲ್ಲಿ, ಇದರ ಒಂದು ಕೇಂದ್ರ ಇದೆ. ಸೊ ಅಲ್ಲಿ ಕೂತ್ಕೊಂಡು ಸ್ಪೇಸಲ್ಲಿ ಎಷ್ಟು ಕಸ ಇದೆ, ಇವಾಗ ಆ ಕಸ ಸದ್ಯಕ್ಕೆ ಯಾವ ಕಕ್ಷೆಯಲ್ಲಿದೆ, ಎಲ್ಲಿದೆ, ಅಲ್ಲಿ ಯಾವುದಾದ್ರು ಆ್ಯಕ್ಟಿವ್ ಸ್ಯಾಟಲೈಟ್ ಇದೆ ಪ್ರೆಸೆಂಟ್ಲಿ ವಿಚ್ ಈಸ್ ವರ್ಕಿಂಗ್ ಇನ್ ವೆರಿ ಗುಡ್ ಕಂಡೀಷನ್, ಆ ಸ್ಯಾಟಲೈಟ್ನ ಈ ಒಂದು ಕಸದಿಂದ ಹೇಗೆ ನಾವು ತಪ್ಪಿಸ್ಬೋದು ಕೊಲೈಡ್ ಮಾಡೋದ್ರಿಂದ. ಸೊ ಈ ಥರ ಹಲವಾರು ಸಂಗತಿಗಳನ್ನ, ಹಲವಾರು ಇನ್ಫಾರ್ಮೇಷನ್ನ ಜಗತ್ತಿನಾದ್ಯಂತ ಕೊಡೋ ಒಂದು ಉದ್ದೇಶ ಇಸ್ರೋ ಹೊಂದಿದೆ. ಯಾವುದು? SSA ಮುಖಾಂತರ. ಸೊ ಇದರ ಅವಶ್ಯಕತೆ ಈಗೇನಕ್ಕಿದೆ ಅಂದರೆ, ನೀವು ಕೇಳಿರ್ಬೋದಲ್ಲ, ಇಲಾನ್ ಮಸ್ಕು ಸ್ಪೇಸ್ ಲಿಂಕು. ಸೊ ಸ್ಪೇಸ್ ಲಿಂಕ್ ಮುಖಾಂತರ ಇಲಾನ್ ಮಸ್ಕ್ ಹೈ ಸ್ಪೀಡ್ ಇಂಟರ್ನೆಟ್ ಕೊಡೋಕ್ಕೋಸ್ಕರ ಭೂಮಿಯ ಕೆಳಕಕ್ಷೆಯಲ್ಲಿ ಲೋವರ್ ಅರ್ತ್ ಆರ್ಬಿಟಲ್ಲಿ ಸರಿಸುಮಾರು 80,000ದಿಂದ 1 ಲಕ್ಷದವರೆಗೂ ಚಿಕ್ಕ ಚಿಕ್ಕ ಸ್ಯಾಟಲೈಟ್ಸ್, ಆ ಸ್ಯಾಟಲೈಟ್ಸ್ನ ಹರಿಬಿಡ್ತಾ ಇದ್ದಾರೆ. ಸೊ ಒಂದು ನಕ್ಷತ್ರ ಪುಂಜ ಥರ ಕಾಣಿಸುತ್ತೆ ನೈಟ್ ನೋಡಿದಾಗ. ಸೊ ಆ ಸ್ಯಾಟಲೈಟ್ಸ್ ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಇಲಾನ್ ಮಸ್ಕ್ ಥರನೇ ಒನ್ ವೆಬ್ ಅಂತ ಇನ್ನೊಂದು ಕಂಪ್ನಿ, ಅದೇ ಥರ ಜಿಯೋನು ಅನೌನ್ಸ್ ಮಾಡಿದೆ. ಸೊ ಇವರು ಈ ಥರ ಸಾವಿರಾರು ಲಕ್ಷಾಂತರ ಸ್ಯಾಟಲೈಟ್ಸ್ ಕಳಿಸ್ತಾ ಇದ್ದರೆ ಒಂದಿನ ಅದು ನಿರ್ವಹಣೆ ಕಷ್ಟ ಆಗುತ್ತಲ್ಲ. ಹಾಗಾಗಿನೇ ಅದರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಅದರ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ತೆಗೆದುಕೊಳ್ಳಲಿಕ್ಕೆ ಇಸ್ರೋ ಈ ಒಂದು ಕೇಂದ್ರವನ್ನು ಸ್ಥಾಪಿಸಿದೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟು ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಕಾರ್ಗಿಲ್ ವಾರ್, 1962 ಇಂಡಿಯಾ ಚೈನಾ ವಾರ್, ಇವ್ಯಾಕ್ಯುಯೇಷನ್ ಆಫ್ ಇಂಡಿಯನ್ಸ್ ಫ್ರಮ್ ಯುಕ್ರೇನ್, ನನ್ ಆಫ್ ದಿ ಅಬೌವ್. ಆಪರೇಷನ್ ವಿಜಯ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆಪ್ಷನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ದಿಸ್ ಈಸ್ ಕ್ವಶನ್ ನಂಬರ್ 3. ಕ್ವಶನ್ 1 ಆಯಿತು, 2 ಆಯಿತು, ದಿಸ್ ಈಸ್ ಕ್ವಶನ್ ನಂಬರ್ 3. ಸೊ ಇತ್ತೀಚೆಗೆ ಅಂದರೆ 26th ಜುಲೈ, ಸೊ ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವು ಆಚರಿಸ್ತೀವಿ. ಸರಿಸುಮಾರು 23 ವರ್ಷಗಳ ಹಿಂದೆ 1999ರಲ್ಲಿ ನಮ್ಮ ದೇಶದ ಗಡಿಯನ್ನು ಕಾಯ್ತಾ
ನಾವು ಆರಾಮಾಗಿರಲಿ, ನಾವು ನೆಮ್ಮದಿಯಿಂದ ನಿದ್ದೆ ಮಾಡಲಿ, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಹಲವಾರು ಭಾರತೀಯ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಬಲಿದಾನ ಕೊಟ್ಟು ನಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾರೆ. ಸೊ ಈ ದಿನ ಅವರ ಸ್ಮರಣಾರ್ಥಕವಾಗಿ ನಾವು ಕಾರ್ಗಿಲ್ ವಿಜಯ್ ದಿವಸನ ಆಚರಿಸ್ತೀವಿ ಪ್ರತಿ ವರ್ಷ. ಸೊ 3rd May 1990 ವಾರ್ ಶುರು ಆಯಿತು. ಪಾಕಿಸ್ತಾನಿಯವರು ಬಂದು ಇಲ್ಲಿಗಲ್ ಆಗಿ POK, ದಟ್ ಈಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ, ಅಲ್ಲಿ LOC ಇದೆ, ಅದನ್ನು ಕ್ರಾಸ್ ಮಾಡಿ ಬಂದು ಭಾರತದಲ್ಲಿ ನುಸುಳಿದರು. ಸೊ ನುಸುಳಿ ಟೈಗರ್ ಹಿಲ್ ಅಂತ ಕ್ಯಾಪ್ಚರ್ ಮಾಡಿಕೊಂಡು ಭಾರತೀಯ ಯೋಧರ ಮೇಲೆ ಗುಂಡಿನ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯರು ಆಪರೇಷನ್ ವಿಜಯ್ ಅಂತ ಲಾಂಚ್ ಮಾಡಿದ್ರು. ಆಪರೇಷನ್ ವಿಜಯ್ ಮಾಡಿ ಸರಿಸುಮಾರು 3 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಹೋರಾಡಿ ವಾಪಸ್ಸು ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರು. ನಮ್ಮ ರೀಜನ್ ಏನಿತ್ತು ಅದನ್ನು ವಾಪಸ್ ಆಕ್ಯುಪೈ ಮಾಡಿಕೊಂಡ್ರು. ಟೈಗರ್ ಹಿಲ್ ಕೂಡ ಆಕ್ಯುಪೈ ಮಾಡಿಕೊಂಡ್ರು. ಸೊ 26 ಜುಲೈ ಎವ್ರಿ ಇಯರ್ ವಿ ಸೆಲೆಬ್ರೇಟ್ ಇಟ್ ಆಸ್ ಇಂಡಿಯನ್ ಭಾರತೀಯ ವಿಜಯ್ ದಿವಸ್. ಸೊ ಹೇಗೆ ನಾವು ಆಪರೇಷನ್ ವಿಜಯ್ ಅಂತ ಒಂದು ಈ ಆಪರೇಷನ್ಗೆ ಹೆಸರಿಟ್ವೋ, ಅದೇ ಥರ ಪಾಕಿಸ್ತಾನಿಯರು ಸಹ ಇಲ್ಲಿಗಲ್ ಆಗಿ ರಾಂಗ್ ವೇಯಲ್ಲಿ ನುಸುಳಿದ್ರು. ಆ ಆಪರೇಷನ್ಗೂ ಸಹ ಒಂದು ಹೆಸರಿಟ್ಟಿದ್ರು, ಅದು ಆಪರೇಷನ್ ಭದ್ರ ಅಂತ. ಸೊ ಆಪರೇಷನ್ ವಿಜಯ್, ಆಪರೇಷನ್ ಭದ್ರ. ಸೊ 26 ಜುಲೈ ಆಪರೇಷನ್ ವಿಜಯ್ ದಿವಸ್. ಲೆಟ್ ಅಸ್ ಆಲ್ ಸಲ್ಯೂಟ್ ಟು ದೋಸ್ ಬ್ರೇವ್ ಹಾರ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇಂಡಿಯನ್ ಆರ್ಮಿಯಲ್ಲಿ ಸರ್ವ್ ಮಾಡ್ತಿರೋಂಥ ಎಲ್ಲ ಸೈನಿಕರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಿಮ್ಮ ಸೇವೆಯನ್ನು ಸದಾಕಾಲ ಸ್ಮರಿಸುತ್ತೇವೆ. ಯಾವುದೇ ಕಾರಣಕ್ಕೂ ನಿಮ್ಮ ಋಣ ನಾವು ತೀರಿಸೋಕ್ಕಾಗಲ್ಲ. ಸೊ ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ, ಇಷ್ಟು ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಗಡಿ ಕಾಯ್ತಿರೋಂಥ ಯೋಧರು. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನು ಜುಲೈ 25ರಂದು ಆರಂಭಿಸಿ ಎವ್ರಿ ಇಯರ್ ಜುಲೈ 26 ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ನೆಕ್ಸ್ಟು ಲೊಕೇಶನ್ ನೋಡ್ಕೊಳ್ಳಿ, LOC ಇದ್ರ ಪಕ್ಕನೇ ಕಾರ್ಗಿಲ್ ಇದೆ. ಇಲ್ಲಿ ಜಮ್ಮು ಕಾಶ್ಮೀರ ಇವಾಗ ಯೂನಿಯನ್ ಟೆರಿಟರಿ ಆಗಿ UTs ಆಗಿ ಬದಲಾವಣೆ ಆಗಿದೆ. ಸೊ ಇಲ್ಲಿ ಅಕ್ಸಾಯ್ ಚಿನ್ ಬರುತ್ತೆ, ಚೈನಾದ ಒಂದು ಚೈನೀಸ್ ಅಂಡರ್ ಆಕ್ಯುಪೇಷನಲ್ಲಿದೆ. ಅದಾದಮೇಲೆ ಟೈಗರ್ ಹಿಲ್ಲು. ಸೊ ಇಲ್ಲಿ ನುಸುಳು ಬಂದು ಇದನ್ನು ತಮ್ಮ ವಶಕ್ಕೆ ಪಾಕಿಸ್ತಾನಿಯರು ಪಡೆದುಕೊಂಡಿದ್ದರು. ಇದಾಯ್ತಾ? ನೆಕ್ಸ್ಟು ಸೆಂಟ್ರಲ್ ವಿಸ್ತಾದಲ್ಲಿ ಅನುಭವ ಮಂಟಪ ಮಾದರಿ ಸ್ಥಾಪನೆ. ಸೊ ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ವಿಸ್ತಾ ಅಂತ ಪಾರ್ಲಿಮೆಂಟ್ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆಯಲ್ಲ, ಅಲ್ಲಿ ಅನುಭವ ಮಂಟಪನ ನಾವು ನಿರ್ಮಿಸ್ತೀವಿ. ಸೊ ಹಾಗಾಗಿ ಅದರ ಒಂದು ಮಾದರಿಯನ್ನು ನಮ್ಗೆ ಕೊಡಿ ಅಂತ ರಾಜ್ಯ ಸರ್ಕಾರದಿಂದ ಕೇಳಿದೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಡೆಫಿನೆಟ್ಲಿ ನಮಗೆಲ್ರಿಗೂ ಒಂದು ಹೆಮ್ಮೆಯ ವಿಷಯ. ಯಾಕೆ ಹೇಳಿ, ಅನುಭವ ಮಂಟಪವನ್ನು ಪ್ರಧಾನಿ ಮೋದಿ ಏನಿದ್ದಾರೆ ಗೊತ್ತಾ, ಪ್ರಪಂಚದ ಮೊದಲ ಪ್ರಜಾಪ್ರಭುತ್ವದ ಸಂಸತ್ ಅಂತ ಕರೆದಿದ್ದಾರೆ. 12ನೇ ಶತಮಾನದಲ್ಲಿ ಏನು ಬಸವಣ್ಣ ಇದ್ದರು, ಅವರು ನಿರ್ಮಿಸಿದಂತಹ ಒಂದು ಸಂಸತ್ತು ಅನುಭವ ಮಂಟಪ. ಅಲ್ಲಿ ಸಮಾಜದ ಎಲ್ಲರೂ, ಮಹಿಳೆಯರು, ಅಸ್ಪೃಶ್ಯರು, ರಿಚ್, ಪುವರ್ ಎಲ್ಲರೂ ಸಹ ಬಂದು ತಮ್ಮ ಐಡಿಯಾಸ್ನ, ತಮ್ಮ ಆಲೋಚನೆಗಳನ್ನ ಹಂಚ್ಕೊಳ್ಳೋಕ್ಕೆ ಮುಕ್ತವಾದ ಜಾಗ ಅನುಭವ ಮಂಟಪ ಆಗಿತ್ತು 12ನೇ ಶತಮಾನದಲ್ಲಿ. ಸೊ ಆ ಅನುಭವ ಮಂಟಪವನ್ನು ಮೋದಿ ಏನಂದರು, ಜಗತ್ತಿನ, ವಿಶ್ವದ ಮೊಟ್ಟ ಮೊದಲ ಸಂಸತ್ ಅಂತ ಕರೆದಿದ್ದಾರೆ. ಸೊ ಪ್ರಜಾಪ್ರಭುತ್ವ ಅಂದಿನ ಕಾಲದಲ್ಲಿ ಎಲ್ಲಾದರೂ ಇತ್ತು ಅಂದರೆ ಅದು ಅನುಭವ ಮಂಟಪದಲ್ಲಂತೆ. ಸೊ ಅದರ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದರು, ಅನುಭವ ಮಂಟಪದ್ದು ಪ್ರಧಾನಮಂತ್ರಿ ಯಾರಾಗಿದ್ದರು, 12ನೇ ಶತಮಾನದಲ್ಲಿ ಬಸವಣ್ಣ ಆಗಿದ್ದರು. ಬಸವಣ್ಣ ಯಾವ ರಾಜರ ಆಸ್ಥಾನದಲ್ಲಿದ್ದರು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಅದನ್ನು ಅನುಭವ ಮಂಟಪದ ಒಂದು ಫಾರ್ಮ್ಯಾಟ್ನ ಅಥವಾ ಬ್ಲೂ ಪ್ರಿಂಟ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೊಡೋದ್ರಲ್ಲಿದೆ. ಅದಾದಮೇಲೆ ಕೇರಳದಲ್ಲಿ ಸೆಮಿ ಹೈಸ್ಪೀಡ್ ರೈಲು, ಇದರ ಕುರಿತಂತೆ ಹಲವಾರು ಅಲಿಗೇಷನ್ಸ್ ಬರ್ತಾಯಿತ್ತು. ಸೊ ಏನಕ್ಕಂದರೆ ಇದು ಕೇರಳದ ಕಾಸರಗೋಡದಿಂದ ತಿರುವನಂತಪುರ ನಾರ್ತಿಂದ ಸೌತ್ವರೆಗೂ ಸುಮಾರು 4 ಗಂಟೆಯಲ್ಲಿ ತಲುಪೋ ಥರ ಒಂದು 200 km/h ಸ್ಪೀಡಲ್ಲಿ ಚಲಾವಣೆ ಆಗೋ ಥರ ಒಂದು ರೈಲು ಅಥವಾ ರೈಲ್ವೆ ಟ್ರ್ಯಾಕ್ನ ನಿರ್ಮಿಸುವಂಥ ಪ್ರಾಜೆಕ್ಟ್ ಇದು. ರೈಲ್ ಅಂತ ನಾಮಕರಣ ಮಾಡಲಾಗಿದೆ. ಸೊ ಸದ್ಯಕ್ಕೆ ಈ ಒಂದು ಟ್ರ್ಯಾಕ್ ಇಲ್ಲದೇ ಇರೋ ಕಾರಣ ಯಾರಾದರೂ ಕಾಸರಗೋಡದಿಂದ ತಿರುವನಂತಪುರಕ್ಕೆ ಬರಬೇಕು ಅಂದರೆ 12 ಗಂಟೆ ಬೇಕಾಗ್ತಾಯಿತ್ತು. ಈ ಟ್ರೈನ್ ಶುರು ಆದಮೇಲೆ ಬರೀ 4 ಗಂಟೆ ಸಾಕಾಗುತ್ತೆ. ಹಾಗಾಗಿ ತುಂಬ ಸಮಯನ ಉಳಿಸುತ್ತೆ ಅಂತ ಸರ್ಕಾರದ ವಾದ. ಬಟ್ ಪ್ರಾಬ್ಲಮ್ ಏನಂದರೆ, ಮೊದಲನೇದಾಗಿ ಈ ಪ್ರಾಜೆಕ್ಟಿಂದ ಪಶ್ಚಿಮ ಘಟ್ಟ ಏನಿದೆಯಲ್ಲ, ಡೀಪ್ ಫಾರೆಸ್ಟ್ ಇದೆಯಲ್ಲ ಪಶ್ಚಿಮ ಘಟ್ಟ, ವೆರಿ ಸೆನ್ಸಿಟಿವ್ ಏರಿಯಾ. ಪ್ರಾಣಿಗಳು ಇರ್ತವೆ, ಜೊತೆಗೆ ಗಿಡಮರಗಳು, ಗುಡ್ಡ ಇರುತ್ತೆ, ಬೆಟ್ಟ ಇರುತ್ತೆ. ಸೊ ಹಾಗಾಗಿ ವೆರಿ ಸೆನ್ಸಿಟಿವ್ ಏರಿಯಾ. ಅಮರ್ನಾಥಲ್ಲಿ ಏನಾಯ್ತು ನೋಡಿದ್ರಲ್ಲ, ಅಮರ್ನಾಥ್, ಕೇದಾರ್ನಾಥಲ್ಲಿ. ಸೊ ಅದರ ಕ್ಯಾರಿಂಗ್ ಕೆಪಾಸಿಟಿ, ಅದರ ಮಿತಿಯನ್ನು ಕ್ರಾಸ್ ಮಾಡಿದಾಗ ನೇಚರೇ ಬುದ್ಧಿ ಕಲಿಸುತ್ತೆ.
ಪರಿಸರನೇ ತಕ್ಕ ಶಾಸ್ತಿ ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ಪರಿಸರವಾದಿಗಳು ಏನು ಹೇಳ್ತಾರೆ, ಇದು ವೆರಿ ಫ್ರೆಜೈಲ್ ಏರಿಯಾ, ವೆರಿ ಸೆನ್ಸಿಟಿವ್. ಸೊ ಹಾಗಾಗಿ ಇಲ್ಲಿ ರೈಲ್ವೆ ಟ್ರ್ಯಾಕ್ನ ಕನ್ಸ್ಟ್ರಕ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ಈ ಪ್ರಾಜೆಕ್ಟ್ಗೆ ಕೇರಳ ಸರ್ಕಾರ ಹೇಳೋ ಪ್ರಕಾರ ಸರಿಸುಮಾರು 63,000 ಕೋಟಿ ಇಷ್ಟು ಫಂಡ್ಸ್ ಬೇಕು. 63,000 ಕೋಟಿ ರೂಪಾಯಿಗಳು ಅಷ್ಟು ಫಂಡ್ಸ್ ಬೇಕು. ಅದು ಪ್ರಪೋಸಲಲ್ಲಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ 5-6 ವರ್ಷದಲ್ಲಿ 1,20,000 ಕೋಟಿಯಷ್ಟು ಸಾಲ ಆಗುತ್ತೆ, ಫಂಡ್ಸ್ ಬೇಕಾಗುತ್ತೆ. ಇದರಿಂದ ಕೇರಳದ ಸದ್ಯಕ್ಕೆ 3 ಲಕ್ಷ ಕೋಟಿ ಸಾಲ ಇದೆ, ಅದು 5-6 ಲಕ್ಷ ಕೋಟಿವರೆಗೂ ಹೋಗ್ಬೋದು, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್. ಸೊ ಅದನ್ನು ಬರ್ಸೋರು ಯಾರು? ಅದರಿಂದ ರಾಜ್ಯದ ಬೊಕ್ಕಸಗೆ ಅಷ್ಟೇ ಅಲ್ಲ, ಕೇಂದ್ರದ ಬೊಕ್ಕಸಿಗೂ ನಷ್ಟ ಆಗುತ್ತೆ. ಕೊನೆಗೆ ಅದು ಓವರಾಲ್ ಗ್ರೋತ್ ಆಫ್ ದಿಸ್ ಸ್ಟೇಟ್, ಕೇರಳ ರಾಜ್ಯದ ಓವರಾಲ್ ಡೆವಲಪ್ಮೆಂಟ್ ಮೇಲೂ ಸಹ ಹೊಡೆತ ಕೊಡುತ್ತೆ. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಿಮಗೆ KREL ಯೋಜನೆ ಬಗ್ಗೆ ಗೊತ್ತಿರಬೇಕು. ನಂತರ 2024 ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿಂದ ರಷ್ಯಾ ಹೊರಗಡೆ ಬರಲಿದೆ. ಯಾಕೆ? ಸೊ ಇದಾದ ನಂತರ 2024ರಿಂದ ತನ್ನದೇ ಆದಂತಹ ಒಂದು ಸ್ವಂತ ಬಾಹ್ಯಾಕಾಶ ನಿಲ್ದಾಣ ನಿರ್ಮಿಸುವಂಥ ಉದ್ದೇಶ ಯಾವುದು? ರಷ್ಯಾ ಆಗಿದೆ. ಸೊ ರಷ್ಯಾ ಹೊರಗಡೆ ಬಂದರೆ 4 ದೇಶಗಳು ಉಳಿತವೆ. ಸೊ ಕೆನಡಾ, USA, ಜಪಾನ್ ಆ್ಯಂಡ್ ಒನ್ ಮೋರ್, ಇನ್ನೊಂದು ದೇಶ ಯಾವುದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿವರೆಗೂ 5 ದೇಶಗಳಿದ್ವು, 5 ದೇಶಗಳ ಪ್ರಾಜೆಕ್ಟ್ ಆಗಿತ್ತು. ರಷ್ಯಾ ಹೊರಗಡೆ ಬಂದ ಮೇಲೆ 4 ದೇಶಗಳು ಉಳಿತವೆ. 3 ದೇಶ ನಾನು ಹೇಳಿದೆ, ಇನ್ನೊಂದು ದೇಶ ಯಾವುದು ಅಂತ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇವಾಗ ISS ಬಿಟ್ಟರೆ ಸದ್ಯಕ್ಕೆ ಕನ್ಸ್ಟ್ರಕ್ಷನಲ್ಲಿ ಇರುವಂತಹ ಇನ್ನೊಂದು ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ನಿಲ್ದಾಣ ಯಾವುದು ಅಂದರೆ ಚೈನಾದ್ದು ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್ ಅಂತ ಹೆಸರು. ಸೊ ಅದಾದಮೇಲೆ 2 ಸ್ಪೇಸ್ ಸ್ಟೇಷನ್ ನಮ್ಮ ಒಂದು ಕಕ್ಷೆಯಲ್ಲಿ ಇರ್ತವೆ. ಸದ್ಯಕ್ಕೆ ಕಂಪ್ಲೀಟ್ಲಿ ಫಂಕ್ಷನಲ್ ಅಥವಾ ಕಂಪ್ಲೀಟ್ಲಿ ರನ್ನಿಂಗ್ ಅಂತ ಇರೋದು ISS ಮಾತ್ರ. ಭೂಮಿಯಿಂದ ಸರಿಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಈ ಸ್ಪೇಸ್ ಸ್ಟೇಷನ್ ಇರುತ್ತೆ. ಇನ್ಫ್ಯಾಕ್ಟ್ ಇದು ಒಂದು ಫುಟ್ಬಾಲ್ ಸ್ಟೇಡಿಯಂ ಎಲ್ಲ ನೋಡಿರ್ತಾರಲ್ಲ, ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದಿದೆ ಇದು. ಸೊ ಅಷ್ಟು ದೊಡ್ಡದಿರುತ್ತೆ. ಇಲ್ಲಿ ಸೈಡಿಗೆ ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರನ್ ಬೈ ಸೋಲಾರ್ ಎನರ್ಜಿ. ಸೂರ್ಯನ ಒಂದು ಎನರ್ಜಿಯಿಂದ ರನ್ ಆಗ್ತಿರೋಂತಹ ಸ್ಪೇಸ್ ಸ್ಟೇಷನ್ ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ಡೀಸೆಲ್, ಪೆಟ್ರೋಲ್ ಅಂತ ಯೂಸ್ ಮಾಡಲ್ಲ. ಸೊ ಕಂಪ್ಲೀಟ್ಲಿ ಇಟ್ ಈಸ್ ರನ್ ಆನ್ ಸೋಲಾರ್ ಎನರ್ಜಿ. ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ದೊಡ್ಡದಾಗಿ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ ಸೈಂಟಿಸ್ಟು. ಸೊ 5 ದೇಶಗಳ ಒಂದು ಯೋಜನೆ ಇದು. ಇದನ್ನು ನಾಸಾ ವೆಬ್ ಪೇಜಲ್ಲಿ ಇರೋ ಪ್ರಕಾರ ಇದನ್ನು 3rd ಬ್ರೈಟೆಸ್ಟ್ ಆಬ್ಜೆಕ್ಟ್ ಅಂತ ಕರೀತಾರೆ ಇನ್ ದಿ ಸ್ಕೈ. ಭೂಮಿಯಿಂದ ನೋಡಿದಾಗ 3rd ಬ್ರೈಟೆಸ್ಟ್ ಆಬ್ಜೆಕ್ಟ್ ಅಂತೆ. ಮೊದಲನೇದು ಸೂರ್ಯ, 2ನೇದು ಚಂದ್ರ, 3ನೇದು ಯಾವುದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಯಾವಾಗ ಸೂರ್ಯನ ಬೆಳಕಿಗೆ ಇದು ಬರುತ್ತೋ, ಸೊ ಅದು ರಿಫ್ಲೆಕ್ಟ್ ಮಾಡುವಂಥ ಲೈಟ್ ಎಷ್ಟು ಪ್ರಕಾಶಮಾನವಾಗಿರುತ್ತಂದರೆ ಇಟ್ ಬಿಕಮ್ಸ್ 3rd ಬ್ರೈಟೆಸ್ಟ್ ಆಬ್ಜೆಕ್ಟ್ ಇನ್ ದಿ ಸ್ಕೈ ವೆನ್ ಅಬ್ಸರ್ವ್ಡ್ ಫ್ರಮ್ ಅರ್ತ್. ಭೂಮಿಯಿಂದ ನೋಡಿದಾಗ 3ನೇ ಅತಿ ಪ್ರಕಾಶಮಾನವಾದ ವಸ್ತು. ಸೊ ನಾಸಾ ವೆಬ್ಸೈಟಲ್ಲಿ ಅಫಿಷಿಯಲಾಗಿ ಹೇಳಿದ್ದಾರೆ. ಇದಾಯ್ತಾ? ಸೊ ಇವತ್ತಿಂದ ಡೈಲಿ ವೊಕ್ಯಾಬ್ಲರಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಿಂದೂಯಲ್ಲಿ ಯಾವುದಾದ್ರೂ 2 ಇಂಪಾರ್ಟೆಂಟ್ ವರ್ಡ್ಸ್ನ ತೆಗೆದುಕೊಂಡು ನಿಮ್ಮ ಮುಂದೆ ಕೊಡ್ತೀನಿ. ನಿಮ್ಮ ಹೋಮ್ವರ್ಕ್ ಏನಾಗಿರುತ್ತೆ, ಆ ಇಂಪಾರ್ಟೆಂಟ್ ವರ್ಡ್ಸ್ ಯಾವುದು ಅಂತ ಅದರ ಮೀನಿಂಗ್ ಕಂಡುಹಿಡಿಬೇಕು. ಅದರ ಮೇಲೆ ಒಂದು ಸೆಂಟೆನ್ಸ್ ಬರೆದು ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸಬೇಕು. ಇವತ್ತಿನ ವರ್ಡ್ಸ್ ಇರ್ರ್ಯಾಷನಲ್, ಸೆಕೆಂಡ್ ಒನ್ ಟು ಕೌಂಟರ್. ಸೊ ಇರ್ರ್ಯಾಷನಲ್ ಅಂದರೆ ಏನು, ಟು ಕೌಂಟರ್ ಅಂದರೆ ಏನು, ಅದರ ಮೀನಿಂಗ್ ನೀವು ಹುಡುಕಿ ಕನ್ನಡದಲ್ಲಿ ಅದನ್ನು ಬಳಸ್ಕೊಂಡು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿ ಅದನ್ನು ಬರೆದು ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸಬೇಕು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್. ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇವತ್ತು ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ, ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಟೆಲಿಗ್ರಾಮು, ಫೇಸ್ಬುಕ್ಕು ಜೊತೆಗೆ ಟ್ವಿಟರ್ ಇರುತ್ತೆ. ಜೊತೆಗೆ ಏನಿಲ್ಲ ಅಂದ್ರೂ ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಕೂಡ ತಿಳಿಸ್ಬೋದು. ಸೊ ಲೈಕ್ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡೋರು ಎಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ಅಂತ ಸಜೆಷನ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.